ಸೊ ಮಾಸ್ಟರ್ಸ್ ಇವತ್ತು ಆ ನಾವು ಸುಮಾರು ಜನ ಕೇಳಿರುವ ಕೆಲವಾರು ಕ್ವೆಶನ್ಸ್ಗೆ ಇವತ್ತು ನಾನು ಆ ಒಂದು ಈ 1 2 3 ಡೇಸ್ ಅಲ್ಲೇ ಸಾಕಷ್ಟು ಜನ ತಮ್ಮ ತಮ್ಮ ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ಇವತ್ತು ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಅದಾದ್ಮೇಲೆ ನಿಮಗೆ ಯಾರಿಗಾರು ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು ಮಾಸ್ಟರ್ಸ್. ಯಾಕೆಂದ್ರೆ ಈಗ ಸಾಕಷ್ಟು ದಿನದಿಂದ ನಾವೆಲ್ಲ ಮಾಡ್ತಾ ಇದೀವಿ, ಎಷ್ಟೋ ದಿನಗಳಿಂದ ಮಾಡ್ತಿರೋರ್ಗೂ ಇನ್ನ ಡೌಟ್ಸ್ ಇದೆ, ಹೊಸದಾಗಿ ಕೆಲವ್ರು ಜಾಯಿನ್ ಆಗಿದ್ದೀರಾ ಅವ್ರಿಗೂ ಮತ್ತಷ್ಟು ಡೌಟ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಇದಿಬ್ರಿಗೂ ಯೂಸ್ ಆಗುತ್ತೆ, ಕೇಳ್ಕೊಳ್ಳೋಣ. ಮತ್ತೆ ನಿಮ್ಮನ್ನ ಯಾರು ಕೇಳಿದ್ರೆ ಈ ಡೌಟ್ಸ್ ಅನ್ನ ಈಗ ಸಾಕಷ್ಟು ಜನ ಸಾಕಷ್ಟು ದಿನದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ, ಈ ಒಂದು ನಿಮ್ಮ ಕ್ವೆಶನ್ಸ್ ಅಂದ್ರೆ ನೀವು ಕೇಳುವಾಗ ನಿಮಗೆ ಯಾರು ಈ ಡೌಟ್ಸ್ ಕೇಳಿದ್ರು ಸಹ ನಿಮಗೆ ಈಸಿ ಆಗುತ್ತೆ ಆನ್ಸರ್ ಮಾಡಕ್ಕೆ. ಹಾಗಾಗಿ ಇವತ್ತು ನಾನು ಕೆಲವಾರು ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಕ್ವೆಶನ್ ಬಂದ್ಬಿಟ್ಟು, ಈಗ ನನಗೆ ಕೇಳಿದ್ದು ಕೆಲವ್ರು ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ನಾವು ಎಷ್ಟೋ ದಿನದಿಂದ ಟೀಚ್ ಮಾಡ್ತಾ ಇದೀವಿ, ಮೆಡಿಟೇಷನ್ ನ ಟೀಚ್ ಮಾಡ್ತಾ ಇದೀವಿ, ಆದ್ರೆ ನಾವ್ ಏನ್ ಟೀಚ್ ಮಾಡ್ತಾ ಇದೀವೋ ಅದನ್ನ ನಾವಿನ್ನ ಅಳವಡಿಸ್ಕೊಂಡಿಲ್ಲ, ಯಾಕೆ ಹೇಗೆ ಅಂತ. ಅಂದ್ರೆ ಹೊಸದಾಗಿ ಈಗ ಹೇಳ್ಕೊಡ್ತಿರೋರು ಇರ್ಬೋದು, ಅಂದ್ರೆ ಪತ್ರಿಜಿಯವ್ರು ಏನ್ ಹೇಳ್ತಾರೆ, ನೀನ್ ಎಷ್ಟು ಕಲ್ತಿದ್ಯೋ ಅಷ್ಟು ಬೇರೆಯವ್ರಿಗೆ ಹೇಳ್ಕೊಡ್ತಾ ಹೋಗು ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಗೊತ್ತಿರೋದನ್ನ ಹೇಳ್ತಾ ಇರ್ತೀವಿ, ಆದ್ರೆ ಇನ್ನ ಎಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡಿರಲ್ಲ ಎಷ್ಟೋ ಥಿಂಗ್ಸ್ ನ. ಸೊ ಅವಾಗ ಒಬ್ರಿಗೆ ಹೇಳ್ತಾ ಇರುವಾಗ ಏನಾಗುತ್ತೆ ಒಳಗಿಂದ, ಅಯ್ಯೋ ನಾನೇ ಅಡಾಪ್ಟ್ ಮಾಡ್ಕೊಂಡಿಲ್ಲ, ನಾನ್ ಮಾಡ್ತಿರೋ ಸರಿನಾ ತಪ್ಪ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಒಬ್ರು ಕೇಳಿದ್ದಾರೆ, ನಾನ್ ಹೇಳ್ಕೊಡ್ತಾ ಇದ್ದೀನಿ, ಇಷ್ಟೊಂದಿಂದ ಧ್ಯಾನ ಹೇಳ್ಕೊಡ್ತಿದ್ದೀನಿ, ಆದ್ರೆ ಎಷ್ಟೋ ಕ್ವಾಲಿಟೀಸ್ ನಾನೇ ಅಳವಡಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಇದು ಸರಿನಾ ತಪ್ಪ, ಏನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಎಷ್ಟು ಒಳ್ಳೆ ಕ್ವೆಶನ್ ಅಂದ್ರೆ, ಆಕ್ಚುಲಿ ನಾವ್ ಹೇಳ್ಕೊಡ್ತಾ ಇದೀನಿ ಆದ್ರೆ ಅಳವಡಿಸ್ಕೊಳಕ್ ಆಗ್ತಿಲ್ಲ ಅಂದಾಗ ಅಲ್ಲಿ ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಂತಾ ಇದೀವಿ, ನಮ್ಮನ್ನ ನಾವು ನೋಡ್ಕೊಳ್ತಾ ಇದೀವಿ. ಅಟ್ಲೀಸ್ಟ್ ನಮಗ್ ಗೊತ್ತಾಗ್ತಾ ಇದೆ, ಓ ನಾನಿನ್ನ ಈ ಪಾಯಿಂಟ್ ನ ನಾನು ಅಳವಡಿಸ್ಕೊಂಡಿಲ್ಲ, ಇದನ್ನ ನಾನು ಅಳವಡಿಸ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಆ ಗೊತ್ತಾಗ್ತಿದೆ ಅಂತಂದ್ಮೇಲೆ ಗ್ರೇಟ್ ಲರ್ನಿಂಗ್ ಅದೇನೆ. ಅಲ್ಲಿ ನಿಮಗೆ ಗೊತ್ತಾಗ್ತದೆ ಅಂದಾಗ ನೀವು ಕಲಿತಾ ಇದ್ದೀರಾ. ಯಾವಾಗ ನೀವು ಹೇಳ್ಕೊಡ್ತಾ ಇರ್ತೀರೋ ಜೊತೆ ಜೊತೆಗೆ ನೀವು ಕಲಿತಾ ಇದ್ದೀರಾ. ಯಾರು ಕಮೆಂಟ್ ಮಾಡ್ಬೋದು, ನೀನ್ ಹೇಳ್ಕೊಡ್ತೀಯಾ ನೀನೇ ಅಳವಡಿಸ್ಕೊಂಡಿಲ್ಲ ಅನ್ಬೋದು, ಇರ್ಲಿ ಅನ್ಲಿ. ಅವ್ರು ಅಂದಾಗ ನಮಗೊಂದು ಅವೇರ್ನೆಸ್ ಬರುತ್ತೆ, ಓ ನಾನ್ ಕಲಿಬೇಕು, ತಪ್ಪು ಮಾಡ್ತಾ ಇದೀನಿ ಅಂತ. ಸೊ ಆ ಕರೆಕ್ಷನ್ ನ ಮಾಡ್ಕೊಳ್ತಾ ಬರ್ತೀವಿ. ಸೊ ಹಂಗಂದ್ ಮಾತ್ರಕ್ಕೆ ನಾನು ಎಲ್ಲಾ ಕಲ್ತ ಮೇಲೆ ಇನ್ನೊಬ್ರಿಗೆ ಹೇಳ್ಕೊಡ್ತೀನಿ ಅಂದ್ರೆ ನಾವು ಮುಂದೆ ಪ್ರೋಗ್ರೆಸ್ ಆಗಲ್ಲ, ನಮ್ ಗ್ರೋತ್ ಅಲ್ಲಿಗೆ ಆಗಲ್ಲ. ಸೊ ಯಾವಾಗ ನಾವ್ ಹೇಳ್ಕೊಡ್ತಾ ಇರ್ತೀವೋ ನಮಗೆ ಕ್ಷಣ ಕ್ಷಣ ಚುಚ್ಚುತ್ತಾ ಇರುತ್ತೆ, ಓ ನಾನ್ ಇದನ್ನ ಫಾಲೋ ಮಾಡ್ತಿಲ್ಲ, ಹೆಂಗ್ ನಾನ್ ಬೇರೆಯವ್ರಿಗೆ ಹೇಳ್ಕೊಡಕ್ಕಾಗುತ್ತೆ ಇದನ್ನ. ಸೊ ಅವಾಗ ನಾವು ಕರೆಕ್ಷನ್ ಮಾಡ್ಕೊಂತೀವಿ ಅಲ್ಲಿ. ಸೊ ಹಾಗಾಗಿ ನಾನ್ ಫುಲ್ ಪರ್ಫೆಕ್ಟ್ ಆಗೋವರೆಗೂ ನಾನು ಹೇಳ್ಕೊಡಲ್ಲ ಅನ್ನೋದು ಬೇಡ. ಹೇಳ್ಕೊಡ್ತಾ ನಾವು ಕಲಿತಾ ಇರ್ತೀವಿ. ನಾನ್ ಇವತ್ತು ಹೇಳ್ಕೊಟ್ಟ ತಕ್ಷಣ ನಾನ್ ಫುಲ್ ಪರ್ಫೆಕ್ಟ್ ಅಲ್ಲ, ನಾನೇನೋ PhD ಡಾಕ್ಟರೇಟೋ ಮಾಡಿದೀನಿ ಅಂತ ಫೀಲಿಂಗು ಬೇಡ. ಐ ಆಮ್ ಅಂಡರ್ ಇನ್ನ ಲರ್ನಿಂಗ್ ಅಷ್ಟೇ. ನಾನು ಕಲಿತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ, ಜೊತೆಲಿ ನಾವು ಕಲಿತಾ ಇದೀವಿ ಅಷ್ಟೇನೆ. ಇದನ್ನ ಎಲ್ರು ತಿಳ್ಕೊಬೇಕು. ಪರ್ಫೆಕ್ಟ್ ಆಗೋವರೆಗೂ ಕಾಯೋದ್ ಬೇಡ. ಅದು ಪರ್ಫೆಕ್ಟ್ನೆಸ್ ಆಗೋದು ಅನ್ನೋದು ಅಷ್ಟು ಈಸಿನೂ ಅಲ್ಲ, ಸಾಕಷ್ಟು ಸಾಧನೆ ಮಾಡ್ಬೇಕು. ಸೊ ಹಾಗಾಗಿ ಇವೆಲ್ಲ ನಾವು ಹೇಳ್ಕೊಡ್ತಾ ಕಲಿಯೋಣ. ಇದು ಆನ್ಸರ್ ನಿಮಗೆ ಬೇಕಾಗುತ್ತೆ. ಸುಮಾರು ಜನ ಮನೇಲೂ ಹೇಳ್ತಿರ್ತಾರೆ, ಏನು ಅಷ್ಟ್ ಧ್ಯಾನ ಮಾಡ್ತಿದ್ಯಾ, ನೀನೇನು ಚೇಂಜ್ ಆಗಿಲ್ಲ, ಇನ್ನ ಕೋಪ ಬರುತ್ತೆ ನಿಂಗೆ, ಇನ್ನ ಹಂಗ್ ಮಾಡ್ತೀಯ, ಚುಚ್ಚಿ ಅನ್ನೋರು ಸಾಕಷ್ಟು ಜನ ಇರ್ತಾರೆ. ಸೊ ಅಂದಷ್ಟು ಅವರು ನಮಗೆ ಅದು ಬ್ಲೆಸ್ಸಿಂಗ್ಸೇ. ನಾವು ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ನಿಮ್ಗೆ ಅವೇರ್ನೆಸ್ ಬಂತು, ಓ ನಾನ್ ನಡ್ಕೊಳ್ತಿಲ್ಲ ಅಷ್ಟೇ, ಅದೇ ನಿಮ್ಗೊಂದು ಪ್ಲಸ್ ಪಾಯಿಂಟ್. ಅಲ್ಲಿ ನಾನು ಅವೇರ್ನೆಸ್ ಅಲ್ಲಿ ಇಲ್ಲ, ಕಲಿಬೇಕು ನಾನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಿಧಾನಕ್ಕೆ ಕಲಿತಾ ಹೋಗಿ. ಈ ಒಂದು ಕಾರಣಕ್ಕೆ ಇಲ್ಲ ನಾನ್ ಮಾಡಲ್ಲ ಅಂತ ಸ್ಟಾಪ್ ಮಾಡೋದು ಬೇಡ. ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು, ಈಗ ಒಂದೇ ಫ್ಯಾಮಿಲಿಲಿ ಕೆಲವರು ಮೆಚೂರ್ಡ್ ಸೋಲ್ಸ್ ಆಗಿರ್ತಾರೆ, ಕೆಲವರು ಇನ್ಫ್ಯಾಂಟ್ ಸೋಲ್ಸ್ ಆಗಿರ್ತಾರೆ, ಕೆಲವು ಬೇಬಿ ಸೋಲ್ಸ್ ಆಗಿರ್ತಾರೆ. ಆವಾಗ ಮೆಚೂರ್ಡ್ ಸೋಲ್ ಇರೋರ್ಗೆ ಏನ್ ಡೌಟ್ ಅಂದ್ರೆ, ನಾನೀಗ ಮೆಚೂರ್ಡ್ ಸೋಲು, ಮತ್ತೆ ಆ ಇನ್ಫ್ಯಾಂಟ್ ಸೋಲ್ ಇರೋನು ಅವ್ನ್ ಮಾಡ್ತಿರೋ ತಪ್ಪು ಅಂತಂದಾಗ ನಾನ್ ಇಂಟರ್ಫಿಯರ್ ಆಗ್ಬೇಕಾ ಅವ್ರ ಜೀವನದಲ್ಲಿ ಅನ್ನೋದು ಬರುತ್ತೆ. ಇದು ಕರೆಕ್ಟಾ ತಪ್ಪಾ, ನಾನ್ ಚೇಂಜ್ ಮಾಡ್ಬೇಕಾ ಅವನ್ ಜೀವನದಲ್ಲಿ ನಾನ್ ಹೋಗ್ಬೇಕಾ, ಅಲ್ಲಿ ಮಾಡ್ತಿರೋ ತಪ್ಪಂತ ಗೊತ್ತಾಗ್ತಿದೆ, ನಾನ್ ಹೇಗ್ ಸುಮ್ನಿರ್ಬೇಕು ಅಂತ ಅನ್ನಿಸ್ಬೋದು. ಯಾಕೆಂದ್ರೆ ನಾನ್ ಇಂಟರ್ಫಿಯರೆನ್ಸ್ ಅಂತ ಹೇಳಿದಾರೆ ಪತ್ರಿಜಿಯವರು. ಸೊ ಹಾಗಾಗಿ ಇಂಥ ಸಿಚುವೇಶನ್ಸ್ ಅಲ್ಲಿ ನಾನು ಏನ್ ಮಾಡ್ಬೇಕು, ತಪ್ಪಂತ ಗೊತ್ತಿದ್ರು ನಾನು ಹೇಳ್ಬೇಕಾ ಬೇಡವಾ, ಈ ಡೌಟ್ಸ್ ಎಷ್ಟೋ ಜನಕ್ಕೆ ಬರ್ತಾ ಇದೆ. ಸೊ ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು, ಆಕ್ಚುಲಿ ಈ ತರ ನಾವು ಡಿಸೈಡ್ ಮಾಡ್ಕೊಂಡ್ ಬಂದಿರ್ತೀವಿ, ನಾನ್ ಈ ಮನೇಲೆ ಹುಟ್ತೀನಿ, ನಾನ್ ಇಂಥವ್ರಿಗೆ ಮಕ್ಳಾಗ್ತೀನಿ, ಅಥವಾ ನಾನ್ ಇಂಥವ್ರಿಗೇನೆ ಪೇರೆಂಟ್ ಆಗ್ತೀನಿ, ಈ ತರ ಎಲ್ಲ ಅನ್ಕೊಂಡ್ ಬಂದಿರ್ತೀವಿ ನಾವು. ಸೊ ಇಲ್ಲಿ ಎಲ್ಲಾರು ಒಂದು ಮನೇಲಿ ಇರೋರೆಲ್ಲ ಮೆಚೂರ್ಡ್ ಸೋಲ್ ಆಗ್ಬಿಟ್ರೆ ಅಲ್ಲಿ ಲರ್ನಿಂಗಿಗೆ ನಮ್ಗೆ ಏನೂ ಅವಕಾಶನೇ ಇಲ್ಲ. ಸೊ ಹಾಗಾಗಿ ಯಾರು ಲರ್ನ್ ಮಾಡ್ಬೇಕು, ಜೀವನದ ಉದ್ದೇಶ ಏನ್ ತಿಳ್ಕೊಬೇಕು, ಅವ್ರ ಜೀವನದಲ್ಲಿ ಇನ್ನ ಕಲಿಯೋದಿದೆ ಅಂತ ಅಂದಾಗ
ಈ ತರದವ್ರ ಜೊತೆಲಿ ಅವರು ಬರಕ್ಕೆ ಸಾಧ್ಯ, ಆ ಫ್ಯಾಮಿಲಿಲಿ ಅವ್ರು ಇರೋಕ್ಕೆ ಸಾಧ್ಯ. ಹಾಗಿದ್ದಾಗ ನಾವು ಅವ್ರನ್ನ ಈಗ ಮೆಚೂರ್ ಸೋಲ್ ಅಂತ ಯಾರಿಗ ಅನ್ಸುತ್ತೆ ಅವ್ರು ಮಾಡ್ತಿರೋ ತಪ್ಪ ಅನ್ಸುತ್ತೆ ಅಂದಾಗ ಇಲ್ಲಿ ನಾವಿನ್ನ ಜಡ್ಜ್ಮೆಂಟ್ ಮೋಡಲ್ಲೇ ಇದೀವಿ, ಇನ್ನ ಕಂಪ್ಲೇಂಟ್ ಮೋಡಲ್ ಇದೀವಿ, ಆಕ್ಸೆಪ್ಟೆನ್ಸ್ ಮೋಡಲ್ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಜೀವನದಲ್ಲಿ ಏನೇ ಬಂದ್ರು ಫಸ್ಟ್ ನಾವು ಆಕ್ಸೆಪ್ಟೆನ್ಸ್ ಕಲಿಬೇಕು, ಜಡ್ಜ್ಮೆಂಟ್ ಬೇಡ. ಸೊ ನಮಗ್ ಗೊತ್ತಾಗಿದೆ ಆ ಸೋಲ್ ಇನ್ನ ಬೇಬಿ ಸೋಲ್ ಆರ್ ಇನ್ಫ್ಯಾಂಟ್ ಸೋಲ್ ಇನ್ನ ಕಲಿತಾ ಇದೆ ಅಂತ ಬಂದಾಗಿದೆ. ಸೊ ಅಲ್ಲಿ ನಾವು ಮನಸ್ಸಿಗೆ ಹಿಂಸೆ ಮಾಡ್ಕೊಂಡು ನಾನ್ ಹೇಳ್ದಂಗ ಅವ್ನು ಕೇಳ್ತಿಲ್ವಲ್ಲ, ನಾನ್ ಅನ್ಕೊಂಡಂಗ ಆಗ್ತಿಲ್ವಲ್ಲ, ಆ ಹಿಂಸೆ ಮಾಡ್ಕೊಂಡು ನಾವ್ ಹೇಳ್ತಾ ಇದ್ರೆ ಪ್ರಯೋಜನ ಇಲ್ಲ. ನಾವಲ್ಲಿ ಮೆಚೂರ್ ಸೋಲ್ ಆಗಿನೂ ಪ್ರಯೋಜನ ಇಲ್ಲ, ಎನ್ಲೈಟನ್ಮೆಂಟ್ ನಮಗೆ ಇಲ್ಲ. ಅಲ್ಲಿ ಏನೇ ಒಂದು ಬುದ್ಧಿಮತ್ತೆ ಹೇಳ್ತಾ ಇರುವಾಗ್ಲೂ ಇಲ್ಲಿ ಕೊರಗಬಾರ್ದು, ಮನ್ಸಲ್ಲಿ ಇಟ್ಕೊಂಡು ಅದ್ ಕೊರಗಬಾರ್ದು. ನಾನ್ ಹೇಳ್ದಂಗ್ ಮಾಡ್ತಿಲ್ಲ, ನನಗ್ ಬೇಕಾದಂಗ್ ಮಾಡ್ತೀರಾ, ಅಲ್ವೇ ಅಲ್ಲ. ಅವ್ನ್ ಕಲಿಬೇಕಾ, ಅವನಿಗೆ ಅವೇರ್ನೆಸ್ ಮೂಡಿಸ್ಬೇಕಾ, ಹೇಳೋದು ನಮ್ಮ ಧರ್ಮ, ಫೋರ್ಸ್ ಮಾಡೋದಲ್ಲ. ಪದೇ ಪದೇ ಫೋರ್ಸ್ ಮಾಡಿ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಸ್ಟ್ರಿಕ್ಟ್ ಮಾಡೋದು ಅಲ್ವೇ ಅಲ್ಲ ನಮ್ ಕೆಲ್ಸ. ಜಸ್ಟ್ ಹೇಳ್ಬೇಕು, ಆಕ್ಸೆಪ್ಟ್ ಮಾಡ್ಬೇಕು, ಬಿಟ್ಬಿಡ್ಬೇಕು ಅಷ್ಟೇ. ಆಮೇಲೆ ನಿಧಾನಕ್ಕೆ ಅವ್ರಿಗೆ ಎವಲ್ಯೂಷನ್ ಟೈಮ್ ಬೇಕಾಗುತ್ತೆ, ನಿಧಾನಕ್ಕೆ ಎವಲ್ಯೂಟ್ ಆಗ್ತಾರೆ. ಯಾಕೆಂದ್ರೆ ನಾವ್ ಯಾರು ಹೇಳ್ದಿದ್ರೆ ಅವ್ರಿಗೊಬ್ರು ಜ್ಞಾಪ್ಸೋರು ಹೇಳ್ಕೊಡೋರು ಇರಲ್ಲ. ಸೊ ನಾವೇನ್ ಮಾಡ್ಬೇಕು, ಗೈಡ್ ಮಾಡ್ಬೇಕು, ಆದ್ರೆ ಪ್ರೆಷರೈಸ್ ಮಾಡಬಾರ್ದು. ಅವರಿಗೆ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಂತಾರೆ, ನಿಧಾನಕ್ಕೆ ಮಾಡ್ಕೊಳ್ತಾ ಬರ್ತಾರೆ. ಸೊ ಅವ್ರು ಬರೋದೇ ಇಲ್ಲಿ ಲರ್ನ್ ಮಾಡಕ್ಕೆ, ಈ ಫ್ಯಾಮಿಲಿಲಿ ಬಂದಿದ್ದಾರೆ ಅಂತ ನಾವ್ ಅರ್ಥ ಮಾಡ್ಕೊಂಡು ನಮ್ಮನ್ ನಾವು ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೋಬಾರ್ದು, ನಾವು ಟೆನ್ಷನ್ ತಗೊಳ್ಬಾರ್ದು. ಇದನ್ನ ಅರ್ಥ ಮಾಡ್ಕೋಬೇಕು. ಯಾವಾಗ ನಾವು ಅಂತವ್ರ ಜೊತೆ ಇದ್ದೂನು ನಾವು ಹ್ಯಾಪಿ ಆಗಿರ್ತೀವಿ, ಈಚ್ ಅಂಡ್ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ತೀವಿ, ಅದು ರೈಟ್ ವೇ, ಅದು ಕರೆಕ್ಟ್ ಆಗಿರೋ ಎನ್ಲೈಟನ್ಮೆಂಟ್ ಅಥವಾ ಮೆಚೂರ್ಡ್ ಸೋಲ್ ಮಾಡ್ಬೇಕಾಗಿರುವಂತಹ ಕೆಲಸ. ತಿದ್ಬೇಕು, ಯಾಕೆಂದ್ರೆ ಅವರು ನಮ್ಮಿಂದ ಕಲಿಯೋದು ಇರುತ್ತೆ ನಿಜ, ಕಲಿಸ್ಬೇಕು ನಿಜ, ಪ್ರೆಷರ್ ಹಾಕ್ಬೇಡಿ. ಇಷ್ಟುನ ಅರ್ಥ ಮಾಡ್ಕೋಬೇಕು. ನಿಧಾನಕ್ಕೆ ನಮ್ಮನ್ನ ನೋಡಿ ನೋಡಿನೂ ಅವ್ರು ಕಲಿತಾರೆ, ಟೈಮ್ ಬರುತ್ತೆ ಅವ್ರು ಚೇಂಜ್ ಆಗ್ತಾರೆ. ಸೊ ಇದೊಂದು. ನೆಕ್ಸ್ಟ್ ಇನ್ನೊಬ್ರು ಕೇಳಿರೋದು, ಕೆಲವ್ರಿಗೆ ಎಷ್ಟು ದಿನದಿಂದ ಧ್ಯಾನ ಮಾಡ್ತಾ ಇದ್ರೆ ಏನಾಗ್ತಾ ಇದೆ, ಈ ನಡುವೆ ತಲೆ ತುಂಬಾ ಭಾರ ಆಗ್ತಾ ಇದೆ, ತಲೆ ತುಂಬಾ ನೋವಾಗ್ತಾ ಇದೆ ಅಂತ ಕೇಳಿದಾರೆ ಒಬ್ರು. ಸೊ ಇದು ಖಂಡಿತ ಕರೆಕ್ಟ್ ಆಗಿರುವಂತಹ ಪ್ರೋಸೆಸ್. ಇಷ್ಟೋ ಜನಕ್ಕೆ ಇದಾಗ್ತಾ ಇರುತ್ತೆ. ಯಾಕೆ ಆಗ್ತಾ ಇರುತ್ತೆ ಹೇಳಿದೀನಿ ನಾನು ಸಾಕಷ್ಟು ಬಾರಿ, ಕ್ಲೆನ್ಸಿಂಗ್ ಆಗಕ್ಕೆ. ನಮ್ಮ ಮೈಂಡ್ ಕ್ಲೆನ್ಸ್ ಆಗ್ಬೇಕು ಅಂದಾಗ ನಮ್ಮೊಳಗಿರೋ ನೆಗೆಟಿವಿಟಿಗಳು, ಬ್ಲಾಕೇಜಸ್ಗಳು, ನಾವು ಮಾಡಿರೋ ಕರ್ಮಗಳು ಎಲ್ಲ ರಿಲೀಸ್ ಆಗ್ತಾ ಇರುತ್ತೆ. ಆ ರಿಲೀಸ್ ಆಗುವಾಗ ಆ ಪ್ರೋಸೆಸ್ ಇಂದ ನಮಗೆ ಈ ತಲೆನೋವು, ಈ ತಲೆ ಭಾರ ಇವೆಲ್ಲ ಖಂಡಿತ ಆಗುತ್ತೆ. ನಾವು ತಡ್ಕೋಬೇಕು. ಏನೇ ಆಗ್ಲಿ ನಾನ್ ಕಂಡ್ಬಿಡಲ್ಲ ಅಂತಂದ್ಬಿಟ್ಟು ಅವೆಲ್ಲದನ್ನು ನಾವೇನ್ ಮಾಡ್ಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು. ನಿಧಾನಕ್ಕೆ ಸರಿ ಹೋಗುತ್ತೆ. ಎಲ್ಲ ರಿಲೀಸ್ ಆದ್ಮೇಲೆ ಆ ನೆಗೆಟಿವಿಟಿಗಳು, ಆ ಕಾರ್ಮಿಕ ಇದೆಲ್ಲ ರಿಲೀಸ್ ಆಗ್ಬಿಡ್ಬೇಕು ಫುಲ್ಲು. ಆವಾಗ ತಲೆನೋವು, ತಲೆ ಭಾರ ಅನ್ನೋದು ಖಂಡಿತ ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ನಾವು ಧ್ಯಾನಕ್ಕೆ ಕೂರೋ ಮುಂಚೆ ನಮ್ಮಲ್ಲಿ ನಾವು ಗಟ್ಟಿಯಾಗಿ ಒಂದು ಅನ್ಕೋಬೇಕು, ನಾನೀಗ ಧ್ಯಾನ ಮಾಡ್ತಾ ಇದ್ದೀನಿ, ನಂಗೆ ಏನೇ ತಲೆನೋವು ಬರ್ಲಿ ಅಥವಾ ಏನೇ ಮೈ ಭಾರ ಆಗ್ಲಿ, ಎಲ್ಲೇ ಪೇನ್ಗಳು ಬರ್ಲಿ ಅಥವಾ ನನ್ ಮೈ ಹಗುರ ಆಗ್ಲಿ, ಯಾವ್ದೇ ರೀತಿ ಎಕ್ಸ್ಪೀರಿಯನ್ಸ್ ಬರ್ಲಿ, ನಾನಂತೂ ಕಂಡ್ಬಿಡಲ್ಲ ಅಂತ ನಮ್ಮ ಮನಸ್ಸಿಗೆ ನಾವು ಇನ್ಸ್ಟ್ರಕ್ಟ್ ಮಾಡ್ಬೇಕು. ನಾನ್ ಗೆಲ್ತೀನ, ಮನಸ್ ಗೆಲ್ತೀನ ಅನ್ಕೊಳ್ಳಿ. ಮನಸ್ಸಿನ ಅದಿಂದಲ್ಲಿ ನಾವ್ ಮನ್ಸ್ ಹೇಳ್ತಾ ಇರ್ತೆ ಕಣ್ಬಿಡು ಸಾಕು ಅಂತ. ಆದ್ರೆ ನಾನ್ ಕಣ್ಬಿಡಲ್ಲ, ನಾನ್ ಅನ್ಕೊಂಡಿದೀನಿ ಇಷ್ಟೊತ್ತು ಧ್ಯಾನ ಮಾಡ್ತೀನಿ. ನೀರ್ ಕುಡಿಬೇಕಾ, ಪಕ್ಕದಲ್ಲಿ ನೀರ್ ಇಟ್ಕೊಳ್ಳಿ. ಕೆಲವ್ರು ಕ್ಲೆನ್ಸಿಂಗ್ ಪ್ರೊಸೆಸ್ ನಡಿವಾಗ ಬಾಯಾರಿಕೆ ಆಗ್ತಾ ಇರುತ್ತೆ, ಬೆವರು ಸುರಿತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ನಿಧಾನಕ್ಕೆ ರಿಲ್ಯಾಕ್ಸ್, ನಿಮಗ್ ನೀವು ರಿಲ್ಯಾಕ್ಸ್ ಅನ್ಕೊಳ್ಳಿ, ನೀರ್ ತಗೊಳ್ಳಿ, ಕಣ್ಬಿಡ್ಬೇಡಿ, ನೀರ್ ತಗೊಂಡು ಕುಡೀರಿ. ಕೆಲವ್ರಿಗೆ ಕೈ ಎಲ್ಲ ಭಾರ ಆದಂಗಾಗುತ್ತೆ, ಕೈ ಬಿಟ್ಬಿಡ್ಬೇಕು ಅನ್ನಿಸ್ತಾ ಇರುತ್ತೆ. ಓಕೆ, ಕೂಲ್ ಅನ್ಕೊಳ್ಳಿ, ಕೈ ಒಂದ್ ಸ್ವಲ್ಪ ಕೈ ಬಿಡಿ, ಮತ್ತೆ ಸೇರಿಸ್ಕೊಳ್ಳಿ. ಕಾಲ್ ಜೋಮ್ ಅನ್ನಿಸ್ತಿರುತ್ತೆ, ಪೊಸಿಷನ್ ಗಳನ್ನ ಚೇಂಜ್ ಮಾಡ್ಕೊಳ್ಳಿ, ಮತ್ ನಾರ್ಮಲ್ ಬನ್ನಿ. ಇದೆಲ್ಲ ಏನಂದ್ರೆ ನಮ್ ಮೈಂಡ್ ಸೆಟಪ್ ಅಷ್ಟೇ. ನನಗೆ ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಸುಮ್ನೆ ನನಗ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅದು ಆಗೋದೇ ಇಲ್ಲ ಯಾವತ್ತಿಗೂ. ನಿಮ್ ಮೈಂಡಿಗೆ ಕಾಮ್ ಆಗಿ ಹೇಳ್ಕೊಳ್ಳಿ, ಆಗುತ್ತೆ, ಆಗುತ್ತೆ, ನಾವು ಮಾಡ್ತಾ ಇದೀವಿ ಧ್ಯಾನ ಇವತ್ತು. ಮೈಂಡ್ ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಡೋ ಖಂಡಿತ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಏನೇ ಎಕ್ಸ್ಪೀರಿಯನ್ಸ್, ತಲೆ ಭಾರ ಆಗ್ಲಿ, ಏನು ತಲೆ ನೋವು ಬರ್ಲಿ, ಅದೆಲ್ಲ ಸ್ವಲ್ಪ ಹೊತ್ತಿಗೆ ಮಾತ್ರ. ಧ್ಯಾನ ಮಾಡುವಾಗ ಆತರ ಇರುತ್ತೆ. ಇನ್ ಕೇಸ್ ಧ್ಯಾನ ಆದ್ಮೇಲೂ ಇರುತ್ತೆ ಅಂದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗ್ತಾ ಬರುತ್ತೆ. ಗಿಡಗಳನ್ನ ಟಚ್ ಮಾಡಿ, ನೇಚರ್ಗೆ ಹೋಗಿ, ಭೂಮಿ ತಾಯಿಗೆ ಕೈಗಳನ್ನ ಟಚ್ ಮಾಡಿ, ನೇಚರಲ್ಲಿ ನಾವು ಆದಷ್ಟು ಸ್ಪೆಂಡ್ ಮಾಡಿದಾಗ ಈ ತಲೆ ಭಾರ, ತಲೆನೋವು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ಅಡ್ಜಸ್ಟ್ ಆಗ್ಬಿಡುತ್ತೆ ನಮ್ಮ ಬಾಡಿ. ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಇದೆಲ್ಲ ಕ್ಲಿಯರ್ ಆದ್ಮೇಲೆ ಚೆನ್ನಾಗಾಗುತ್ತೆ ನಮ್ಗೆ. ಇದನ್ನ ಇಟ್ಕೊಳ್ಳಿ. ಮತ್ತೆ ಇದ್ರ ಜೊತೆಗೆ ತಲೆ ಭಾರ ಜೊತೆಗೆ ಕೆಲವ್ರಿಗೆ ಮೈ ಕೆರ್ತಾ ಬರುತ್ತೆ, ಆಗ್ಲೇ ಸ್ನೀಸಿಂಗ್ ಬರುತ್ತೆ, ಅಷ್ಟೊತ್ತು ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಂಗೆ ಅಕ್ಷಿಗಳು ಬರುತ್ತೆ, ಇದ್ದಕ್ಕಿದ್ದಂಗೆ ಕೆಮ್ಮುಗಳು ಬರುತ್ತೆ, ಕೆರ್ತಾ ಬರುತ್ತೆ, ಕೆರಿಬೇಕನ್ಸುತ್ತೆ, ಇವೆಲ್ಲಾನು ಆಗ್ತಾ ಇರುತ್ತೆ. ಇದೆಲ್ಲಾನು
ಸೇಮ್ ಇದೇ ಕಾರಣಕ್ಕನೆ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ, ಇವೆಲ್ಲ ಬರ್ತಾ ಇರುತ್ತೆ. ಕೆರಿಬೇಕಾ ಕೆರ್ಕೊಳ್ಳಿ, ಅದನ್ನ ಮತ್ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಂಡು ಅಯ್ಯೋ ಕೆರ್ತಾ ಬರ್ತಾ ಇದೆ ಅಂತ ಅನ್ಕೊಂಡು ಕೂರೋದ್ ಬೇಡ. ಕೆರ್ತಾ ಬಂದ್ರೆ ಕೆರ್ಕೊಳ್ಳಿ, ಮತ್ತೆ ಕೈ ಕೂಡಿಸ್ಕೊಳ್ಳಿ. ಬಾಯಾರಿಕೆ ನೀರ್ ಕುಡೀರಿ, ಕಣ್ ಬಿಡ್ಬೇಡಿ, ಮತ್ತೆ ಕೈ ಕೂಡಿಸ್ಕೊಳ್ಳಿ. ಏನೇ ಮಾಡಿದ್ರು ಕಣ್ಣು ಬಿಡದೆ ಎಲ್ಲಾನು ಮಾಡಿ ಮತ್ತೆ ಹಾಗೆ ಕೂತ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಏನು, ನಾನು ಕಣ್ಣು ಬಿಡದೆ ಎಷ್ಟೊತ್ತು ಕೂತ್ಕೊಂಡಿದೀನಿ, ಇದು ತುಂಬಾ ಇಂಪಾರ್ಟೆಂಟು. ಒಳಗೊಳಗ್ ಬರ್ತಾ ಇರುತ್ತೆ ಇನ್ನರ್ ಚಾರ್ಟ್ ಇದೊಂದು. ಮತ್ತೆ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ನನ್ ಒಳಗೊಳಗೆ ನಾನ್ ಮಾತಾಡ್ಕೊಳ್ತಾ ಇದೀನಿ, ನಾನ್ ಮಾತಾಡ್ಕೊಳ್ತಾ ಇದೀನಿ. ಇದು ತುಂಬಾ ಜನ ಹೇಳ್ತಾ ಇರ್ತೀರಾ, ಗೊತ್ತಿದೆ ನಿಮಗ್ ನೀವು ಮಾತಾಡ್ಕೊಳ್ತಾ ಇದೀರಾ ಅಂತ, ಮತ್ ಯಾಕೆ ಅದ್ ಕಂಪ್ಲೇಂಟ್ಸ್ ಹೇಳ್ಕೋಬೇಕು? ಅದ್ ಎಲ್ಲ ಆಚೆ ಬರೋವರ್ಗುನು ನೀವ್ ಹೀಗೆ ಮಾಡ್ತಿರ್ತೀರಾ. ಸೊ ಹಾಗಾಗಿ ಪೇಶನ್ಸ್ ಇರ್ಬೇಕು ಯಾವ್ದ್ರಲ್ಲೂನು. ಆ ಬರ್ತಿರೋ ಎನರ್ಜೀಸ್ ನ ರಿಸೀವ್ ಮಾಡ್ಕೊಳ್ಳೋ ಕಡೆ ಅಂದ್ರೆ ಮನಸ್ಸು ಶೂನ್ಯವಾಗಿ ಇಡ್ಬೇಕು ಅಂದ್ರೆ ಶ್ವಾಸದ ಕಡೆ ಗಮನ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಎಷ್ಟು ಒಳಗ್ ಮಾತಾಡ್ಕೊಂತಿರ್ತೀರಾ, ಇದ್ದಕ್ಕಿದ್ದಂಗೆ ನೀವು ಶ್ವಾಸದ ಕಡೆ ಬರ್ಲೇಬೇಕು. ಅದು ಗೊತ್ತಾಗುತ್ತಲ್ವಾ ನಾನ್ ಮಾತಾಡ್ಕೊಡ್ತಿದೀನಿ ಒಳಗೆ ಅಂತ, ಬಿಟ್ಟು ಬಿಡ್ಬೇಕು, ಶ್ವಾಸದ ಕಡೆ ಗಮನ ಕೊಡ್ಬೇಕು. ಅಷ್ಟೇ ಟೆಕ್ನಿಕ್, ಇದಕ್ಕಿನ್ ಯಾವ್ದೇ ಇಲ್ಲ. ಯಾರು ಏನೇ ನೀವು ಕ್ವಶನ್ ಕೇಳಿದ್ರು ಇನ್ನ ಥಾಟ್ಸ್ ಬರ್ತಿದೆ ಅಂದ್ರೆ ಎಷ್ಟು ಸಲಿ ನೀವು ಕ್ವಶನ್ ಅದ್ ಕೇಳಿದ್ರು ಆನ್ಸರ್ ಒಂದೇ, ಬ್ರೆತ್ ಕಡೆ ಬನ್ನಿ ಅಷ್ಟೇನೆ. ಆಲೋಚನೆ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಬ್ರೆತ್ ಕಡೆ ಬನ್ನಿ ಅಷ್ಟೇನೆ. ಸೊ ಇದೊಂದು. ಮತ್ತೆ ಇನ್ನೊಂದೇನು, ಮೈಂಡ್ಫುಲ್ನೆಸ್. ಇದು ಇದೊಂದು ಮತ್ತೆ ಮತ್ತೆ ಕೇಳ್ತಾ ಇದ್ದೀರಾ ಜನಗಳು. ಮೈಂಡ್ಫುಲ್ನೆಸ್ ಅಂದ್ರೆ ಏನು, ಅವೇರ್ನೆಸ್ ಅಂದ್ರೆ ಏನು, ಮೈಂಡ್ಫುಲ್ನೆಸ್ ಯಾಕೆ ಬೇಕು? ಸೊ ಇಲ್ಲಿ ಮೈಂಡ್ಫುಲ್ನೆಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಯಾವಾಗ ನಾವು ಧ್ಯಾನ ಮಾಡುವಾಗ ಉಸಿರಿನ ಕಡೆ ಗಮನ ಕೊಡ್ತಾ ಇರ್ತೀವಿ, ಯಾಕೆ? ಮನಸ್ಸನ್ನ ಶೂನ್ಯ ಮಾಡಕ್ಕೆ, ಅದು ಧ್ಯಾನ ಮಾಡುವಾಗ. ಸೊ ಧ್ಯಾನ ಮಾಡುವಾಗ ಮೆಡಿಟೇಷನ್ ಈಸ್ ನಮ್ಗೆ ಟೂಲ್. ಅದೊಂದು ಧ್ಯಾನ ಮಾಡುವಾಗ ನಮ್ಮ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳಕ್ಕೆ, ಜೀರೋ ಥಾಟ್, ಶೂನ್ಯದ ಲೆವೆಲ್ ಅಲ್ಲಿ ಇರಕ್ಕೆ, ಶೂನ್ಯ ಸ್ಥಿತಿಲಿ ಇರಕ್ಕೆ. ಶೂನ್ಯ ಸ್ಥಿತಿಲಿ ಇಟ್ಕೊಂಡು ನಾವು ಧ್ಯಾನ ಮಾಡ್ತಾ ಇದ್ರೆ ಏನಾಗುತ್ತೆ, ನಮಗೆ ಮುಕ್ತಿ ಮೋಕ್ಷ ಎಲ್ಲಾ ಸಿಗುತ್ತೆ, ಎನ್ಲೈಟನ್ ಆಗ್ತೀವಿ ಅಂತ ಹೇಳ್ತೀವಿ. ಸೊ ಹಂಗಾರೆ ಕಣ್ಣು ಬಿಟ್ಟ ಮೇಲೆ ಯಾಕೆ ಮತ್ತೆ ಎಲ್ಲ ಆಲೋಚನೆಗಳು ಬರ್ತಾ ಇರುತ್ತೆ. ಒಂದ್ ಕೆಲ್ಸ ಮಾಡ್ತಾ ಇದ್ರೆ ಆ ಕೆಲ್ಸದ ಮೇಲೆ ಗಮನ ಇಲ್ಲ, ಇನ್ಯಾವುದೋ ಕೆಲ್ಸ ಯೋಚನೆ ಮಾಡ್ತಾ ಇರ್ತೀವಿ. ಇದೂ ಸಾಕಷ್ಟು ಜನಕ್ಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಎಲ್ಲಾ ಜ್ಞಾಪಕ ಇಟ್ಕೋಬೇಕಾದ್ರೆ ಬಂದೆ, ಮೈಂಡ್ಫುಲ್ನೆಸ್ ಅನ್ನೋದು ನಾವು ಯಾವಾಗ ಮಾಡ್ತಿರೋ ಕೆಲ್ಸದ ಮೇಲೆ 100% ಫೋಕಸ್ಡ್ ಆಗಿ ಮಾಡ್ತಿರ್ತೀವಿ, ಗಮನ ಮಾಡೋ ಕೆಲ್ಸದ ಮೇಲೆ ಇರುತ್ತೆ, ಅದೇ ಮೈಂಡ್ಫುಲ್ನೆಸ್. ಯಾವಾಗ ಮಾಡ್ತಿರೋ ಕೆಲ್ಸದ ಮೇಲೆ ಗಮನ ಇರುತ್ತೆ, ಖಂಡಿತ ಬೇರೆ ಕೆಲ್ಸ ಕಡೆ ಹೋಗಲ್ಲ. ಹೋದ್ರು ಬನ್ನಿ, ನಾನೀಗ ಅಡ್ಗೆ ಮಾಡ್ತಾ ಇದೀನಿ ಅದನ್ನ ಯೋಚನೆ ಮಾಡ್ಬಾರ್ದು, ಇಲ್ಲ ನಾನ್ ಬರಿತಾ ಇದೀನಿ ಇದನ್ನ ಬರಿತಿದೀನಿ ಅಷ್ಟೇ, ಇನ್ನೆಲ್ಲೂ ಯೋಚನೆ ಮಾಡ್ಬಾರ್ದು. ನೀರ್ ಕುಡಿತಾ ಇದೀನಿ, ನಾನ್ ಬರೀ ನೀರ್ ಕುಡಿತಿದೀನಿ ಅಷ್ಟೇ, ನನ್ ಗಮನ ಫುಲ್ಲು ನಾನ್ ನೀರ್ ಕುಡಿಯೋ ಕಡೆ ಇದೆ. ಈ ತರ ಮೈಂಡ್ಫುಲ್ನೆಸ್ ಇಟ್ಕೊಂಡ್ ಮಾಡ್ತಾ ಮಾಡ್ತಾ ಇದ್ರೆ ಏನಾಗುತ್ತೆ, ನಮಗೆ ಒಂದು ಕೆಲ್ಸದ ಮೇಲೆ ಗಮನ ಇಟ್ಟು ಮಾಡುವಾಗ ಏನಾಗುತ್ತೆ, ಕೆಲವ್ರು ಅಂತಾರೆ ನಾನು ಒಂದು ಟೈಮಲ್ಲಿ ಎಷ್ಟೋ ಕೆಲ್ಸಗಳು ಮಾಡ್ತಾ ಇದ್ದೀನಿ ಅಂದ್ರೂ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತಿದೀನಿ ಅಂತಾರೆ. ಇರ್ಬೋದು, ಕೆಲವ್ರಿಗೆ ಆ ಕೆಪಾಸಿಟಿ ಇರುತ್ತೆ. ಯಾರು ಅಂತ ಅವರು ಆತರ ಅಷ್ಟೂ ಕೆಲ್ಸ ಅಟ್ ಎ ಟೈಮ್ ಮಾಡ್ತಿದ್ದಾರೆ ಅಂದ್ರೆ ಯಾರು, ದೇ ಆರ್ ಎನ್ಲೈಟೆಂಡ್ ಮಾಸ್ಟರ್ಸ್ ಅಷ್ಟೇ. ಮತ್ತದ್ರ ಬೈಕೊಂಡ್ ಮಾಡೋರು ಎನ್ಲೈಟೆಂಡ್ ಮಾಸ್ಟರ್ಸ್ ಅಲ್ಲ. ಯಾವಾಗ ಬೈಕೊಂಡ್ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಇನ್ನೇನೇನೋ ಮಾಡ್ತಾ ಇರ್ತೀವಿ ಅಂದ್ರೆ ನಮ್ಮ ಎನರ್ಜಿನ ನಾವು ಲೂಸ್ ಮಾಡ್ಕೊಂತಾ ಇರ್ತೀವಿ. ಅಲ್ಲಿ ನಾವು ಗೇನ್ ಮಾಡಿರೋ ಎನರ್ಜಿ ಅದು ಕಳ್ಕೋಬಾರ್ದು, ಇಟ್ಕೊಂಡು ನಾವು ನಿಧಾನವಾಗಿ ಸಾವಕಾಶವಾಗಿ ಮಾಡ್ತಾ ಹೋಗ್ಬೇಕು ಅಂದಾಗ ಮೈಂಡ್ಫುಲ್ನೆಸ್ ಒಂದು ಟಾಸ್ಕ್ ಮೇಲೆ ಇಡಿ. ಫಸ್ಟ್ ಅಭ್ಯಾಸ ಆಗೋವರೆಗೂ ಮಾಡ್ತಿರೋ ಕೆಲ್ಸದ ಮೇಲೆ ಗಮನ ಕೊಡಿ, ಬೇಗ ಆಗೋಗುತ್ತೆ ಆ ಕೆಲ್ಸ. ಮೈಂಡ್ಫುಲ್ನೆಸ್ ಇಟ್ಕೊಂಡ್ ಮಾಡಿದಾಗ ಏನಾಗುತ್ತೆ, ಆ ಕೆಲ್ಸ 100% ಕರೆಕ್ಟ್ ಆಗಿ ಬೇಗ ಮುಗಿಸ್ಬಿಡ್ತೀರಾ. ಆ ಕೆಲ್ಸ ಬೇಗ ಮುಗಿಸ್ದಾಗ ಇನ್ನೊಂದ್ ಕೆಲ್ಸಕ್ಕೆ ಹೋಗ್ಬೋದು, ಅದು ನಿಮ್ಮ ಎನರ್ಜಿ ಸೇವ್ ಆಗುತ್ತೆ. ಬೇರೆ ಕೆಲ್ಸಗಳನ್ನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬೇಗ ಆಗ್ತಾ ಬರುತ್ತೆ. ಅದು ಬಿಟ್ಟು ಅವ್ರು ಮಾಡ್ತಾ ಇದಾರೆ ಎಲ್ಲ ಕೆಲ್ಸ ನನಗೆ ಆಗ್ತಿಲ್ವಲ್ಲ ಅಂತ ಟೆನ್ಷನ್ ತಗೊಂಡು ಸ್ಟ್ರೆಸ್ ತಗೊಂಡು ಮಾಡೋದು ಬೇಡ. ಈ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಇಂದ ಏನಾಗುತ್ತೆ, ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಅವೇರ್ನೆಸ್ ಜಾಸ್ತಿ ಆದಾಗ ಎಲ್ಲಾ ಕೆಲ್ಸಗಳು ಬೇಗ ನಮ್ಮ ಎನರ್ಜಿ ಲಾಸ್ ಆಗದೆ ಇರೋ ತರ ಎಲ್ಲಾ ಕೆಲ್ಸಗಳು ಬೇಗ ಆಗುತ್ತೆ. ಮೆಡಿಟೇಷನ್ ಮಾಡ್ತಾ ಇದ್ದೀರಾ ನೀವಂದ್ರೇನೆ ಇದು ಒಂದು ದೊಡ್ಡ ಗಿಫ್ಟ್ ನಿಮಗ್ ನೀವು ಕೊಡ್ತಾ ಇರೋದು. ಜೊತೆಗೆ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಇನ್ನಾ ದೊಡ್ಡ ಗಿಫ್ಟ್ ನಿಮಗ್ ನೀವು ಕೊಟ್ಕೊಳ್ತಿದ್ದೀರಾ ಅಂತ ಅರ್ಥ ಮಾಡ್ಕೋಬೇಕು. ಇನ್ಯಾವ ಗಿಫ್ಟು ಬೇಡ, ಇಷ್ಟೇ ನಮಗ್ ಬೇಕಾಗಿರೋದು, ಮೆಡಿಟೇಷನ್, ಮೈಂಡ್ಫುಲ್ನೆಸ್, ಅವೇರ್ನೆಸ್. ಈ ಮೂರು ನಮಗೆ ನಾವು ಕೊಟ್ಕೊಳ್ಳುವಂತಹ ದೊಡ್ಡ ಗಿಫ್ಟ್ಗಳು. ಸೊ ಮೈಂಡ್ಫುಲ್ನೆಸ್ ಇನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು. ಹೇಗೆ ಅಂತಂದ್ರೆ, ಒಂದು ಮೆಡಿಟೇಷನ್ ಇದ್ದೇ ಇದೆ, ಶ್ವಾಸದ ಕಡೆ ಗಮನ ಇದ್ದೇ ಇದೆ. ಜೊತೆಗೇನು, ಯಾವಾಗ ಮೈಂಡ್ಫುಲ್ನೆಸ್ ಬರಲ್ಲ, ಸಿಚುಯೇಷನ್ಸ್ ನ ಆಕ್ಸೆಪ್ಟ್ ಮಾಡದೆ ಇರುವಾಗ. ಸೊ ಸಿಚುಯೇಷನ್ ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಜೊತೆಗೆ ಜಡ್ಜ್ಮೆಂಟ್ ಬೇಡ, ಓಪನ್ ಮೈಂಡೆಡ್ ಇರ್ಬೇಕು. ನಿಮಗೆ ಏನಾದ್ರು ಇತ್ತ ಹೇಳಕ್ಕೆ ಓಪನ್ ಮೈಂಡ್ ಆಗಿ ಎಲ್ರಿಗೂ ಹೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ, ಮಾಡ್ಸಿ. ಅವ್ರಿಗೂ ಒಳಗೆ ಇಟ್ಕೊಂಡು ನಾವು ಕೊರಗ್ತಾ ಇದ್ರೆ ಬರೀ ಕೊರಗ್ತಾ ಇರ್ತೀವಿ ಹೊರತು ನಾವು ಓಪನ್ ಮೈಂಡು ಆಗಲ್ಲ, ಮೈಂಡ್ಫುಲ್ನೆಸ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಏನೋ ಹೇಳ್ ಮುಗ್ಸೋದ್ ಒಳಗೆ ನಾವ್ ಹೇಳ್ಕೊಂತಾ ಇದೀವಿ, ಆವಾಗ ಮೈಂಡ್ಫುಲ್ನೆಸ್ ಬರಲ್ಲ. ಅಲ್ಲಿ ನಮ್ ಗಮನ ಇಲ್ಲ
ಅಯ್ಯೋ ನಾನು ಇದವ್ರಿಗೆ ಹೇಳ್ಬೇಕಿತ್ತು, ಇದವ್ರಿಗೆ ಮಾಡ್ಬೇಕಿತ್ತು, ಇದವ್ರಿಗೆ ಅನ್ಬೇಕಿತ್ತು, ಇದೇ ಒಳಗ್ ಕುರಿತಾ ಇದ್ದಾಗ ಮೈಂಡ್ಫುಲ್ನೆಸ್ ಬರಲ್ಲ. ಸೊ ಹೇಳ್ಬೇಕನ್ಸಿದ್ದು 1 ನಿಮಿಷದಲ್ಲಿ ಹೇಳಿ ಮುಗಿಸಿ ಬಿಟ್ಟು ಬಿಡ್ಬೇಕು. ಅದನ್ನ ಮಾಡ್ತಿರೋ ಕೆಲ್ಸ ಕಡೆಗೆ ಗಮನ ಕೊಡ್ತಾ ಹೋಗ್ಬೇಕು. ಮತ್ತೆ ನಂಬಿಕೆ ಇರ್ಬೇಕು, ಪ್ರತಿಯೊಂದ್ರಲ್ಲೂ ನಂಬಿಕೆ. ನಾನು ಇದ್ ಮಾಡ್ತಾ ಇದ್ದೀನಿ, ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನ್ ಮಾಡೇ ಮಾಡ್ತೀನಿ ಅಂತ ಅನ್ಕೊಳ್ಳೋದು ಆ ಒಂದು ನಂಬಿಕೆ ಇರ್ಬೇಕು. ನಿಮ್ಮನ್ನ ನೀವು ನಂಬಬೇಕು. ಆಮೇಲೆ ಯಾವ್ದ್ರಲ್ಲೂ ಅರ್ಜೆನ್ಸಿ ಬೇಡ. ಇವತ್ ನಾನು ಈ ಪ್ರಾಕ್ಟೀಸ್ ಮಾಡ್ತಾ ಇದೀನಿ, ನಾನು ಇವತ್ತೇ ಪರ್ಫೆಕ್ಟ್ ಆಗ್ಬಿಡ್ಬೇಕು, ಆ ಅರ್ಜೆನ್ಸಿ ಸಹ ಬೇಡ. ನಿಧಾನ ಚೇಂಜಸ್ ಬರ್ಬೇಕು. ಎಷ್ಟು ವರ್ಷಾನ್ಗಟ್ಲೆಯಿಂದ ಇರೋ ಪ್ರಾಕ್ಟೀಸಸ್ ಇವತ್ತೇ ಹೋಗ್ಬೇಕು, ಈ ಕ್ಷಣಕ್ಕೆ ಹೋಗ್ಬೇಕು ಅಂದ್ರೂ ತಪ್ಪಾಗುತ್ತೆ. ಸೊ ಹಾಗಾಗಿ ನಿಧಾನ ಪ್ರೋಗ್ರೆಸ್ ಆಗ್ತಾ ಇದ್ದೀನಿ ನಾನು. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ಇವತ್ತು ಇಷ್ಟು ಚೇಂಜ್ ಬಂದಿದೆ, ನನ್ನಲ್ಲಿ ಚೇಂಜ್ ಆಗ್ತಾ ಇದ್ದೀನಿ. ಆ ಒಂದು ನಂಬಿಕೆಯಿಂದ ಚೇಂಜ್ ಅನ್ನ ಆಗ್ಬೇಕು. ಸೊ ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು, ಅಟ್ ಎ ಟೈಮ್ ನೀವು ಒಂದು ಕೆಲ್ಸನ ಪರ್ಫೆಕ್ಟ್ ಆಗಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಪ್ರಾಕ್ಟೀಸ್ ಆಗುತ್ತೆ. ಅವೇರ್ನೆಸ್ ಜಾಸ್ತಿ ಇದ್ದಾಗ ನೀವೇ ಅಟ್ ಎ ಟೈಮ್ 4-5 ಕೆಲಸಗಳನ್ನ ಮಾಡೋ ಕೆಪಾಸಿಟಿ ನಿಮ್ಗೆ ಬರ್ತಾ ಹೋಗ್ತಾ ಇರುತ್ತೆ. ಸೊ ಇದೊಂದು. ಆಮೇಲೆ ಗ್ರಾಟಿಟ್ಯೂಡ್ ಹೇಳೋ ವಿಷಯ ಇನ್ನೊಂದು. ಗ್ರಾಟಿಟ್ಯೂಡ್ನ ಎವ್ರಿ ಮೊಮೆಂಟ್ ನೀವು, ಗ್ರಾಟಿಟ್ಯೂಡ್ ಅಂದ್ರೆ ಏನು ಅಂತ ಕೇಳ್ತಾರೆ ಕೆಲವರು. ಬರೀ ದಿನದ ಸ್ಟಾರ್ಟಿಂಗು ದಿನದ ಎಂಡಿಂಗು ಅಷ್ಟೇ ಅಲ್ಲ ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಅಂದ್ರೆ ಎವ್ರಿ ಮೊಮೆಂಟು ನಾವು ಗ್ರಾಟಿಟ್ಯೂಡ್ ಹೇಳ್ಕೋಬೇಕು. ಈ ಮೊಮೆಂಟ್ ನಾನು ಈ ತರ ಕ್ಲಾಸ್ ಮಾಡ್ತಾ ಇದ್ದೀನಿ, ನನಗೆ ಇಲ್ಲಿ ಗ್ರಾಟಿಟ್ಯೂಡ್ ಬೇಕು. ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಇವರೆಲ್ಲ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರೆ, ಡೆಡಿಕೇಟೆಡ್ ಆಗಿ ಕೇಳ್ತಾ ಇದ್ದಾರೆ. ಇವ್ರು ಕೇಳ್ತಿರೋದ್ರಿಂದ ನಾನು ಮಾಡುವಾಗ ಡೈವರ್ಟ್ ಆಗ್ಬಾರ್ದು, ಏನೇನೋ ಹೇಳ್ಬಾರ್ದು. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ಆ ಹೇಳ್ತಿರುವಾಗ ನನಗೆ ಮೈಂಡ್ಫುಲ್ನೆಸ್ ಇಂದ ಹೇಳ್ತಾ ಇದೀನಾ ಇಲ್ವಾ, ನಾನ್ ಚೆಕ್ ಮಾಡ್ಕೋಬೇಕು ಅದನ್ನ. ಎಲ್ಲೂ ಡೈವರ್ಷನ್ಸ್ ಇರಬಾರ್ದು. ಮನೇಲಿ ಯಾರೇ ಜಗಳ ಆಡ್ಲಿ, ಯಾರೇ ಕೂಗಾಡ್ತಿರ್ಲಿ, ರೋಡಲ್ಲಿ ನಾಯಿ ಬೊಗೊಳ್ಳಿ, ಇನ್ನೇನಾರು ಆಗ್ಲಿ, ಆ ಕಡೆ ನನ್ ಗಮನ ಹೋಗ್ಬಾರ್ದು. ನನ್ ಗಮನ ಏನು, ನಾನು ಇಲ್ಲಿ ಹೇಳ್ತಾ ಇದೀನಿ, ನೀವ್ ಕೇಳ್ತಾ ಇದೀರಾ, ಇಷ್ಟೇ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇನೆ. ಅದಕ್ಕೆ ಗ್ರಾಟಿಟ್ಯೂಡ್ ಹೇಳ್ಕೋಬೇಕು. ನಾನ್ ಇವತ್ ಮಾಡ್ದೆ, ಇಷ್ಟು ಗ್ರಾಟಿಟ್ಯೂಡ್ ಹೇಳ್ಬೇಕು. ಈ ಮೊಮೆಂಟ್ಗೆ ಸಕ್ಸಸ್ಫುಲ್ ಆಗಿ ಆಯ್ತು, ಈ ಮೊಮೆಂಟ್ ನಾನು ಅನ್ಕೊಂಡಿದ್ದು ಕರೆಕ್ಟ್ ಆಗಿ ಮಾಡಿದೀನಿ, ಈ ಮೊಮೆಂಟ್ಗೆ ಗ್ರಾಟಿಟ್ಯೂಡ್ ಹೇಳ್ಕೊಡಿ. ಅದು ಬಿಟ್ಟು ನೆಕ್ಸ್ಟ್ ಮೊಮೆಂಟ್ ಯಾವಾಗ್ಲೂ ನಾನು ಆದಾಗ ಅಲ್ಲಿ ಗ್ರಾಟಿಟ್ಯೂಡ್ ಆಗಿರ್ತೀನಿ ಅಂದ್ರೆ ಆಗಲ್ಲ. ಎವ್ರಿ ಮೊಮೆಂಟ್ ಎವ್ರಿ ಸಿಚುಯೇಷನ್ಗೆ ನಾವು ಗ್ರಾಟಿಟ್ಯೂಡ್ ಹೇಳ್ಕೊಂತಾನೆ ಇರ್ಬೇಕು, ಈಚ್ ಅಂಡ್ ಎವ್ರಿ ಮೊಮೆಂಟ್. ಸೊ ಈ ತರ ಯಾವಾಗ ನಾವು ಈ ಒಂದು ಗ್ರಾಟಿಟ್ಯೂಡ್ ಹೇಳಕ್ ಸಾಧ್ಯ, ಪಾಸ್ಟ್ ನ ಮರ್ತು ಬಿಡ್ಬೇಕು, ಫ್ಯೂಚರ್ ನ ಭಯ ಬಿಡಬೇಕು. ಇವೆರಡು ಬಿಟ್ಟಾಗ ಈ ಮೊಮೆಂಟಿಗೆ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ, ಗ್ರಾಟಿಟ್ಯೂಡ್ ನ ಹೇಳ್ತಾ ಇರ್ತೀವಿ. ಈ ಪ್ರಾಕ್ಟೀಸ್ ನ ಮಾಡ್ಬೇಕು. ಮೆಡಿಟೇಷನ್ ಇಂದ ಮೇನ್ ನಾವು ಕಲಿಬೇಕಾಗಿರೋದು ಇದೆ, ಪ್ರೆಸೆಂಟ್ ಮೊಮೆಂಟ್, ಲಿವ್ ಇನ್ ಪ್ರೆಸೆಂಟ್ ಮೊಮೆಂಟ್. ಈ ಮೊಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಈ ಮೊಮೆಂಟ್ಗೆ ಗ್ರಾಟಿಟ್ಯೂಡ್ ಹೇಳ್ತೀನಿ, ಅಷ್ಟೇ. ಈ ಮೊಮೆಂಟ್ ನ ಸಂತೋಷವಾಗಿ ಕಳಿತೀನಿ, ಆನಂದವಾಗಿ ಕಳಿತೀನಿ, ಅಷ್ಟೇ ಮಾಸ್ಟರ್ಸ್. ಇದನ್ನ ಕಲಿತಾ ಹೋಗ್ಬೇಕು. ಸೊ ಇದೆಲ್ಲದಕ್ಕಿಂತ ಜಾಸ್ತಿ ಬ್ರೆತ್. ನಾನ್ ಕಣ್ಣು ಬಿಟ್ಟಾಗ್ಲೂ ಬ್ರೆತ್ ಜೊತೆ ಇರ್ತೀನಿ, ಕಣ್ಣು ಮುಚ್ಕೊಂಡ್ ಧ್ಯಾನ ಮಾಡುವಾಗ್ಲೂ ಬ್ರೆತ್ ಜೊತೆ ಇರ್ತೀನಿ. ಕೆಲ್ಸ ಮಾಡುವಾಗ್ಲೂ ನಾವ್ ಅನ್ಕೊಂತೀವಿ ಏನ್ ಮೈಂಡ್ಫುಲ್ನೆಸ್, ಅದ್ರ ಮೇಲೆ ನನಗೆ ಗಮನ ಬರ್ತಿಲ್ವಲ್ಲಪ್ಪ ಏನಿದು ಅಂದಾಗ ಬ್ರೆತ್ ಕಡೆ ಹೋಗಿ, ಮತ್ತೆ ನಿಮ್ ಗಮನ ನಿಮ್ ಜೊತೆ ನೀವು ಅಲ್ಲೇ ಇರ್ತೀರಾ, ಆ ಕೆಲ್ಸದ ಮೇಲೆನೆ ಇರ್ತೀರಾ. ಸೊ ಇದಿಷ್ಟು ಮತ್ತೆ ನಾವ್ ಏನೇ ಹೇಳ್ಕೊಂಡ್ ಬಂದ್ ಏನೇ ಮಾಡಿದ್ರು ಲಾಸ್ಟ್ ಬರೋದು ಆ ಬ್ರೆತ್, ಶ್ವಾಸ. ಸೊ ಶ್ವಾಸವೇ ನಮ್ಮ ಗುರು. ಪ್ರತಿಯೊಂದಕ್ಕೂ ಆನ್ಸರ್ ನಾವು ಶ್ವಾಸದ ಜೊತೆ ಇದ್ದಾಗ್ಲೇ, ಮೈಂಡ್ಫುಲ್ನೆಸ್ ಆಗ್ಲಿ, ಮೆಡಿಟೇಷನ್ ಆಗ್ಲಿ, ಅವೇರ್ನೆಸ್ ಆಗ್ಲಿ, ಪ್ರತಿಯೊಂದು ಬರೋದು ಇಲ್ಲಿಂದಾನೆ. ನಮ್ಮ ಮನಸ್ಸು ಶೂನ್ಯ ಆಗ್ಬೇಕು, ಅದು ಶ್ವಾಸದಿಂದ. ಶ್ವಾಸದ ಮೇಲೆ ಗಮನ, ಪಾಸ್ಟ್ ನ ಮರೆಯೋದ್ರಿಂದ ಫ್ಯೂಚರ್ ನ ಭಯ ಇರಬಾರ್ದು, ಆಗ ಎಲ್ಲ ಸಾಧ್ಯ ಮಾಸ್ಟರ್ಸ್. ಸೊ ಇದು ಇವತ್ತಿನ ಕ್ಲಾಸ್. ನಿಮಗೆಲ್ಲ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ಮಾಸ್ಟರ್ಸ್. ಹುಣ್ಣಿಮೆ ದಿನ ಎಲ್ಲ ಧ್ಯಾನ ಮಾಡಿದ್ದೀರಾ ಅನ್ಕೊಂತೀನಿ ಮ್ಯಾಕ್ಸಿಮಮ್. ಯಾರಿಗಾರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಸ್ಟರ್ಸ್, ಅಥವಾ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಎಸ್ ಮೇಡಮ್, ಜಮುನಾ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಾನು ಇದು ಒಂದು ಡೌಟ್, ನಮ್ ಫ್ರೆಂಡ್ ಡೌಟ್ ಇದು, ನಮ್ ಕಸಿನ್ದ್. ಅವ್ರಿಗೆ ಧ್ಯಾನಕ್ ಕುತ್ಕೊಂಡಾಗ ಫುಲ್ ಒಂದೊಂದ್ಸರಿ ಫುಲ್ ತಿರುಗ್ಬಿಡುತ್ತಂತೆ ಕತ್ತು. ತಿರುಗು ಮತ್ತೆ ಪೊಸಿಷನ್ ಬರುತ್ತಂತೆ. ಅಂದ್ರೆ ಅವಳಿಗೆ ಏನ್ ಹೆದ್ರಲ್ಲ, ಅದರಿಂದ ಏನ್ ಹಾರಂ ಇಲ್ಲ, ಆದ್ರೆ ಯಾತಕ್ ಹಂಗಾಗುತ್ತೆ ಅಂತ ಕೇಳ್ಬೇಕು ಅಂತ ಅಂದ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಕಾಯಾನುಪಾಸನ ಮೇಡಮ್. ಓಕೆ ಓಕೆ. ಕಾಯಾನುಪಾಸನ ಅಷ್ಟೇ, ಫಿಸಿಕಲ್ ಬಾಡಿಲಿ ಕ್ಲೆನ್ಸ್ ಆಗ್ತಾ ಇರತ್ತೆ ಅಷ್ಟೇ. ಏನು ಫಿಸಿಕಲ್ ಬಾಡಿ ಕ್ಲೆನ್ಸ್ ಆಗುವಾಗಲೇ ಫಿಸಿಕಲ್ ಮೂವ್ಮೆಂಟ್ಸ್ ಬಾಡಿದೆಲ್ಲ ತರ ಆಗ್ತಾ ಇರತ್ತೆ. ಏನಾಗಲ್ಲ ಮೇಡಮ್, ಕ್ಲೆನ್ಸ್ ಆಗ್ತಾ ಇದೆ ಅಷ್ಟೇ, ಕ್ಲೆನ್ಸ್ ಆಗ್ತಾ ಇರುತ್ತೆ ಅಷ್ಟೇ. ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ? ಏನ್ ಮೇಡಮ್? ಫಿಸಿಕಲ್ ಮೂವ್ಮೆಂಟ್ ಆಗುತ್ತಾ ಮೇಡಮ್? ಹೌದೌದು, ಖಂಡಿತ ಖಂಡಿತ ಆಗುತ್ತೆ ಮೇಡಮ್, ಆಗುತ್ತಾ. ಬಿದ್ದೆ ಹೋಗ್ತಾ ಇರ್ತಾರೆ ಮೇಡಮ್ ಎಷ್ಟೊಂದ್ ಜನ.
ಆ, ಬಿದ್ದಿರೋದ್ ಪರವಾಗಿಲ್ಲ ಮೇಡಮ್, ಕತ್ತೆ ತಿರುಗ್ಬಿಡುತ್ತಲ್ಲ ಹೌದು. ಅದಕ್ಕೆ. ತಿರುಗುತ್ತೆ ಮೇಡಮ್. ನಾನು ಫಿಸಿಕಲ್ ಆಗಿ ಬೇಡ ನೋಡಿಲ್ಲ, ಅವತ್ತು ಪಿರಮಿಡ್ ವ್ಯಾಲಿಲೇ ನಾನು ನೋಡಿದ್ದೀನಿ. ಪಿರಮಿಡ್ ವ್ಯಾಲಿಲಿ ಕುತ್ಕೊಂಡು ಹೌದಾ, ಮಾಡ್ತಾ ಹಂಗೆ ಇದಾರೆ, ಆಗ್ಲಿ. ಅವ್ರ ತಲೆ 360 ಡಿಗ್ರಿ, ನಾನು ಎಲ್ಲೂ ನೋಡಿರ್ಲಿಲ್ಲ ಆತರ, ಅವ್ರದ್ದೇ ನೋಡಿದ್ದ ಆತರ. ಆವಾಗ ಗೊತ್ತಾಯ್ತು ನಂಗೆ ಅದು ಕ್ಲೆನ್ಸಿಂಗ್ ಅಷ್ಟೇ ಆಗ್ತಾ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಮೇಡಮ್. ಕೆಲವ್ರಿಗೆ ಆಗ್ತಾ ಇರುತ್ತೆ, ಬಾಡಿ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಆದ್ರೆ ಇವ್ರು ಹೆದರ್ಬಾರ್ದು, ಅದೇ ಫಸ್ಟ್ ಅವ್ರಿಗೆ ಗೊತ್ತಲ್ಲ ಅದು ಆಗುತ್ತೆ ಅಂತ ಅನ್ಕೊಂಡು ಕುತ್ಕೊ, ಏನಾಗ. ಮೇಡಮ್ ಬ್ರೇಕ್ ಆಗ್ತಾ ಇದೆ ವಾಯ್ಸ್. ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್, ಮಾತಾಡಿ. ಅವ್ರದ್ದು ಟೆಕ್ನಿಕಲ್ ಇಶ್ಯೂ ಇದ್ದಂಗಿದೆ. ಶಾರದಾ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಅವ್ರ ನಾನು ಧ್ಯಾನ ಯಾರಿಗಾದ್ರೂ ಹೇಳ್ಕೊಡುವಾಗ ಮೇಡಮ್, ಒಬ್ರು ಇಬ್ರಿಗೆ ಹೇಳ್ಕೊಡುವಾಗ ಎಲ್ಲಾ ಪಾಯಿಂಟ್ಸ್ ಹೇಳ್ತೀನಿ ಮೇಡಮ್. ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅವ್ರಿಗೆ. ಅವ್ರ ಧ್ಯಾನಕ್ಕೆ ಬರಬೇಕು ಮೇಡಮ್, ಆ ಟೈಪ್ ಮಾಡ್ತೀನಿ ಮೇಡಮ್. ಅವ್ರು ಧ್ಯಾನಕ್ಕೆ ಬರ್ತಾರ ಮೇಡಮ್. ಆದ್ರೆ ಒಂದು ಸಮೂಹದೊಳಗೆ ಹೇಳ್ಬೇಕಂದಾಗ ನಾನು ಪಾಯಿಂಟ್ಸ್ ಅನ್ನ ಮರ್ತ್ ಬಿಡ್ತೀನಿ ಮೇಡಮ್. ನನಗ್ ಸ್ವಲ್ಪ ಅಲ್ಲೇ ಭಯ ಆಗತ್ ಬಿಡ್ತೀನಿ ಮೇಡಮ್. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತ. ಮೊನ್ನೆ ನಾವು ಏನ್ ಇಲ್ಲೇ ಮೇಡಮ್, ಇಲ್ಲೇ ನಮ್ಮ ಗದಗ ಪಕ್ಕ ಕಳಸಾಪುರ ಅಂತ ಐತ್ ಮೇಡಮ್. ಅಲ್ಲಿ ಹೋಗಿದ್ವಿ ಮೇಡಮ್ ನಾವು. ಅಲ್ಲಿ ಎಷ್ಟೊಂದು ಜನ, ಒಂದ್ 50-60 ಜನ ರೈತ ಮಹಿಳೆಯರು ಕೂಡಿದ್ರು ಮೇಡಮ್. ಅಲ್ಲೇ ಧ್ಯಾನ ಹೇಳ್ಕೊಡಕ್ ಕುಂತಿದ್ವಿ ಬಿಡಿ. ಎಂತ ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಹಾಕೊಂಡ್ ಹೋಗಿದ್ವಿ ಮೇಡಮ್. ಅಲ್ಲಿ ಮರ್ತ್ ಬಿಡ್, ಆ ಟೈಪ್ ಇದ್ದಾಗ ಮರ್ತ್ ಬಿಡ್ತೀನಿ ಮೇಡಮ್ ನಾನು. ಸ್ವಲ್ಪ ಭಯ ಆಕೇತ್ ಮೇಡಮ್. ಅದಕ್ಕೆ ನಾ ಏನ್ ಮಾಡ್ಬೇಕು ಮೇಡಮ್ ಇದಕ್ಕೆ? ಅದು ಅಷ್ಟೇ ಮೇಡಮ್, ಅದೆಲ್ಲ ನಿಮ್ ಮನ್ಸು ಒಳಗಡೆ ಇರುತ್ತೆ, ನಿಮ್ಗೆ ಅಷ್ಟೇ ಹೆದರಿಕೆ ಆಗುತ್ತೆ. ಹೊಸದ್ರಲ್ಲಿ ಇಲ್ಲ ಅಂತಲ್ಲ, ನೀವು ಹೊಸದಾಗಿ ಹೇಳ್ಕೊಡುವಾಗ ಅದೆಲ್ಲ ಆಗುತ್ತೆ. ಆದ್ರೆ ನೀವೇ ಒಂದ್ ಮೈಂಡ್ ಸೆಟ್ ಮಾಡ್ಕೊಂಬಿಡಿ. ಏನಿದೆ, ನನಗೆ ಗೊತ್ತಿರೋದೇ ತಾನೇ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿರೋದ್ನೇ ನೀವ್ ಹೇಳ್ತಾ ಇದ್ದೀರಾ. ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಒಂದ್ 2 ಸಲ ಜಸ್ಟ್ ಪಾಯಿಂಟ್ಸ್ ತರ ಹಾಕೊಳ್ಳಿ. ನೀವ್ ಏನ್ ಹೇಳ್ಬೇಕು ಅನ್ಕೊಂಡಿರ್ತೀರೋ ಅದನ್ನ ಪಾಯಿಂಟ್ಸ್ ತರ ಬರ್ಕೊಳ್ಳಿ ಮೇಡಮ್. ಪಾಯಿಂಟ್ಸ್, ಜಸ್ಟ್ ಆ ಪಾಯಿಂಟ್ಸ್ ನೀವು ಆಮೇಲೆ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಗೊತ್ತೇ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಜಸ್ಟ್ ಪಾಯಿಂಟ್ಸ್ ಹಾಕೊಳ್ಳಿ. ಗಾಬರಿ ಏನ್ ಬೇಡ, ನಿಧಾನಕ್ಕೆ ಆ ಪಾಯಿಂಟ್ಸ್ ಒಂದ್ಸರಿ ನೋಡಿ, ಇದನ್ನ ಹೇಳಿದಿನ ಇಲ್ವಾ ಅಂತ ಅಂದ್ಬಿಟ್ಟು. ಹೇಳಿಲ್ಲ, ಮಿಸ್ ಆಗಿದೆ ಅಂದ್ರೆ ಹೇಳಿ, ಅಲ್ಲಿ ಏನಿಲ್ಲ ಮೇಡಮ್. ಅಲ್ಲಿ ಯಾರು ನಮ್ಮನ್ನ ಜಡ್ಜ್ ಮಾಡೋಂಥವ್ರು ಇರಲ್ಲ. ನೀವು ಹೊಸಬ್ರು ಅಂತ ಅವ್ರಿಗೂ ಗೊತ್ತಿರುತ್ತೆ. ನೀವು ಫಸ್ಟ್ ಆಫ್ ಆಲ್ ಒಳಗಡೆಯಿಂದ ಇಲ್ಲ ನಾನು ಮಾಡ್ತೀನಿ, ನನಗೆ ಗೊತ್ತಿರೋದನ್ನ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡು, ಇವತ್ ಮಿಸ್ ಆದ್ರೆ ನಾಳೆ ಆ ಪಾಯಿಂಟ್ ಹೇಳಿ ಅಷ್ಟೇ. ಮೇಡಮ್ ಒಂದಿನ ಮಿಸ್ ಆಗ್ಬೋದು, ನಾಳೆ ಹೇಳುವಾಗ ಆ ಪಾಯಿಂಟ್, ಮಿಸ್ ಆಗಿರೋ ಪಾಯಿಂಟ್ ಅವತ್ತು ಹೇಳಿ ಅಷ್ಟೇ. ಅದೇ ಮೇಡಮ್, 41 days ಅಲ್ಲೇ ಮಂಡಲ ಧ್ಯಾನ ಮಾಡಕ್ ಹಚ್ಚಿವಿ ಮೇಡಮ್. ಫಸ್ಟ್ ಟೈಮ್ ಮೇಡಮ್ ಅಲ್ಲಿ ಎಲ್ಲಾರು ಧ್ಯಾನಕ್ಕೆ ಬಂದಿದ್ದು. ವೆರಿ ಗುಡ್, ವೆರಿ ಗುಡ್, ಮಾಡಿ ಧ್ಯಾನ ಮೇಡಮ್. ಕುಡಿದ್ವಿ ಮೇಡಮ್. ಅಲ್ಲಿ ಒಂದು ಚಿಕ್ಕ ಹಳ್ಳಿ ಮೇಡಮ್. ಎಲ್ಲಾರು ರೈತ ಮಹಿಳೆಯರು ಮೇಡಮ್. ಅಲ್ಲಿ ಅಷ್ಟು ಜನ ಕೂಡಿದ್ರು ಮೇಡಮ್. ಹಂಗಾಗಿ ವೆರಿ ಅಲ್ಲೇ ಗುಡ್. ಆಮೇಲೆ ಏನ್ ಮಂಡಲ ಮಾಡಿ ಧ್ಯಾನ. ಗೊತ್ತಾ, ಹೊಸದ್ರಲ್ಲಿ ತುಂಬಾ ಜಾಸ್ತಿ, ಈಗ ಅವರೆಲ್ಲ ರೈತ ಮಹಿಳೆಯರು ಅಂತ ಹೇಳ್ತೀರಾ, ನೀವು ಜಾಸ್ತಿ ಹೇಳಿದ್ರು ಅವ್ರ ತಲೆಗೆ ಹೋಗಲ್ಲ ಒಂದೇ ಸಲಿ. ಅವಾಗ ನೀವೇನ್ ಮಾಡ್ಬೇಕು, ಸಾಕು ಚಿಕ್ಕದಾಗಿ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಹೇಳಿ ಸಾಕು. ನಿಧಾನಕ್ಕೆ ಒಂದೊಂದೊಂದೊಂದು ಪಾಯಿಂಟ್ಸ್. 41 ದಿನ ಅಂತೀರಾ, ಸಾಕಷ್ಟು ಟೈಮ್ ಇದೆ ನಿಮ್ಗೆ. ಸೊ ದಿನ ಸ್ವಲ್ಪ ಹೇಳಿ, ಸಿಂಪಲ್ ಆಗಿ ಚಿಕ್ಕದಾಗಿ ಒಂದ್ 2-3 ಪಾಯಿಂಟ್ ಹೇಳಿ ದಿನದಲ್ಲಿ ಸಾಕು. ಆಯ್ತು ಮೇಡಮ್. ಆಮೇಲೆ ಧ್ಯಾನನೂ ಅಷ್ಟೇ, ಒಂದೇ ಸಲಿ ನೀವು ಜಾಸ್ತಿ ಮಾಡ್ಸಕ್ ಹೋಗ್ಬೇಡಿ, ಹಾ ಮೇಡಮ್. ನಿಧಾನಕ್ಕೆ ಜಾಸ್ತಿ ಮಾಡಿಸಿ. ನಿಧಾನಕ್ಕೆ ಪಾಯಿಂಟ್ಸ್ ಹೇಳೋದು ಅಷ್ಟೇ, ಕಡಿಮೆನೆ ಹೇಳಿ. ರಿಸಲ್ಟು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಚೇಂಜಸ್, ಒಂದೇ ಸಲಿ ನಾವೆಲ್ಲ ಹೇಳ್ಬಿಟ್ರೆ ಅವ್ರಿಗೆ ತಲೆಯಲ್ಲಿ ಏನೋ ತುಂಬ್ದಂಗ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಚಿಕ್ಕದಾಗೆ ಹೇಳ್ಕೊಂಡು. ಅಲ್ಲಿ 5 ವರ್ಷದ ಮಕ್ಕಳಿಂದ ಮೇಡಮ್ 70-80 ವರ್ಷದ ವಯಸ್ಸಿನವರು ಬರ್ತಾರ ಮೇಡಮ್. ಚಿಕ್ಕ ಮಕ್ಳು ಎಷ್ಟು ಚಂದ ಕುಂದಿರ್ತಾರ ಮೇಡಮ್. ದೊಡ್ಡೋರ್ಕಿಂತ ಹೌದು. ಮಕ್ಳು ಒಂದ್ 20 ಮಕ್ಳು ಬರ್ತಾರ ಮೇಡಮ್. ಎಷ್ಟು ಚಂದ ಧ್ಯಾನ ಮಾಡ್ತಾರ ಮೇಡಮ್ ಅವ್ರು ನೋಡಿದ್ರ ಅಂದ್ರ ಅಷ್ಟ್ ಖುಷಿ ಅನಸ್ತೈತಿ ಆ ಮಕ್ಕಳ ನೋಡಿ. ಒಂದಿನ ದಿನಾನ ಒಂದ್ಸರಿ ಹೇಳಿ ಮೇಡಮ್, ಅಷ್ಟ್ ಚಂದ ತಿಳ್ಕೊಂಡ್ ಮಕ್ಳು ಧ್ಯಾನ ಅದೇ, ಕುಂತ್ರ ಮೇಡಮ್. ಅದಕ್ಕೆ ಮಕ್ಳಿಗೆ ಫಸ್ಟ್ ನಾವ್ ಹೇಳ್ಕೊಡ್ಬೇಕು ಅನ್ನೋದು. ಹಾ ಮಕ್ಳಿಂದ ಮೇಡಮ್. ಬಂದ್ಬಿಟ್ರೆ ಆ ಸಂಸ್ಕಾರ ಅವ್ರು ಕಂಟಿನ್ಯೂ ಮಾಡ್ತಾರೆ. ಅವ್ರ ತಲೆಯಲ್ಲಿ ಇನ್ನ ನಮ್ಮಷ್ಟು ಏನು ಇರಲ್ಲ ಅಲ್ವಾ ಮೇಡಮ್. ಅವರೆಲ್ಲ ಚಿಕ್ಕ ಮಕ್ಳು ಅಂದಾಗ ಅವ್ರ ಇನ್ನ ಆ ಅಂದ್ರೆ ಅಷ್ಟು ತಲೆಯಲ್ಲಿ ಆ ಗಲೀಜ್ ಕೂಡ್ಸ್ಕೊಂಡಿರಲ್ಲ. ಹಾಗಾಗಿ ಅವ್ರು ಬೇಗ ಬಂದ್ಬಿಡ್ತಾರೆ, ಶೂನ್ಯ ಸ್ಥಿತಿಗೆ ಬಂದ್ಬಿಡ್ತಾರೆ. ಕಣ್ ಮುಚ್ಕೊಂಡು ಕೈ ಕಟ್ಕೊಂಡು 5 ವರ್ಷದ ಮಕ್ಳು ಎಷ್ಟು ಚಂದ ಕುಂತಿದ್ರು ಮೇಡಮ್. ಅವ್ರನ್ನ ಹೌದೌದು, ಬಹಳ ಕೂರ್ತಾರೆ. ಖುಷಿ ಅನ್ನಿಸ್ತು ಮೇಡಮ್ ಅವ್ರನ್ನೆಲ್ಲ ನೋಡಿ, ಮಕ್ಕಳನ್ನ Yes. ನೋಡಿ. ಆದಷ್ಟು ಥ್ಯಾಂಕ್ ನೀವು ಯು. ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಹತ್ರ ಮಾತಾಡ್ಸಿ. ಅವ್ರಿಗೆ ಏನ್ ಡೌಟ್, ಧ್ಯಾನ ಮಾಡಿಸ್ತೀರಾ ಅಲ್ವಾ, ನೀವು ಸ್ವಲ್ಪ ಪಾಯಿಂಟ್ಸ್ ಹೇಳಿ ಧ್ಯಾನ ಮಾಡಿಸಿ. ಧ್ಯಾನ ಆದ್ಮೇಲೆ ಅವರಿಂದಾನೇ ಡೌಟ್ಸ್ ಏನು ಅಂತ ಕೇಳಿಸ್ಕೊಳ್ಳಿ ನೀವು. ಆ ಡೌಟ್ಸ್ ಅಲ್ಲೇ ನೀವ್ ಏನೇನ್ ಹೇಳ್ಬೇಕು ಅನ್ಕೊಂಡಿರೋ ಬಂದೇ ಬಿಡುತ್ತೆ ನಿಮಗೆ. ಡೌಟ್ಸ್ ಕ್ಲಾರಿಫೈ ಮಾಡುವಾಗ ನಿಮ್ಗೆ ಎಲ್ಲ ಬಂದ್ಬಿಡುತ್ತೆ ಆಟೋಮೆಟಿಕ್. ನೀವೇನ್ ಹೇಳ್ಕೊಡ್ಬೇಕು ಅನ್ಕೊಂಡಿರೋ ಅದೆಲ್ಲ ನಿಮ್ ಬಾಯಿಂದ ಬರುತ್ತೆ. ಆಯ್ತು ಮೇಡಮ್. ಆಮೇಲೆ ಧ್ಯಾನ ಮಾಡುವಾಗ ಕೇಳಿ, ಅವ್ರು ಧ್ಯಾನ ಮಾಡಿದ್ಮೇಲೆ ಕೆಲವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳಕ್ಕೂ ಅವ್ರಿಗೆ ಹೆದರಿಕೆ ಆಗ್ತಿರುತ್ತೆ, ಗೊತ್ತಾಗ್ತಿರಲ್ಲ. ಸೊ ನೀವೇ ಕೇಳಿ ಅವಾಗ, ಈ ತರ ಅನುಭವ ಆಯ್ತಾ, ಯಾರಿಗಾರು ಬಾಡಿ ಲೈಟ್ ಫೀಲ್ ಆಯ್ತಾ, ಯಾರಿಗಾರು ಬಾಡಿ ಭಾರ ಅನ್ನಿಸ್ತಾ, ಏನಾರು ಕಾಣಿಸ್ತಾ, ಕಲರ್ಸ್ ಕಾಣಿಸ್ತಾ, ಆತರ ನಿಧಾನಕ್ಕೆ ನೀವೇ ಒಂದೊಂದು ಕ್ವಶನ್ಸ್ ಕೇಳ್ಕೊಂಡ್ ಬನ್ನಿ. ಇರೋರಿದ್ರೆ ಹೇಳ್ತಾರೆ. ಮತ್ತೆ ಅದ್ನೂ ಹೇಳ್ಬೇಕು, ಎಲ್ಲರಿಗೂ ಆಗ್ಬೇಕು ಅಂತ ಇಲ್ಲ.
ಯಾವ ಎಕ್ಸ್ಪೀರಿಯನ್ಸು ಎಲ್ಲಾರ್ಗೂ ಆಗ್ಬೇಕು ಅಂತ ಇಲ್ಲ, ಏನಾರು ಇದ್ರೆ ಹೇಳಿ ಅಷ್ಟೇ. ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಮೇಡಮ್. ರತ್ನಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಬ್ರಹ್ಮಸಿದ್ಧಮ್ಮ ಪತ್ರಿಜಿಯವರಿಗೂ ಗುರುಮಾತೆ ಶರಣಮಾಲಮ್ಮ ಅವರಿಗೂ ನಮಸ್ಕಾರ. ಮೇಡಮ್ ನಂದೇನು ಅಂದ್ರೆ, ನಾನು ಇವಾಗ ಮಾರ್ನಿಂಗ್ ಎಲ್ಲ ಕುತ್ಕೊಂತೀನಿ. 4 o'clock ಕೂತ್ರೆ 7:30 7 ಕೂತ್ಕೊಂಡಿರ್ತೀನಿ. ಫುಲ್ 3 ಅವರ್ನು ಅವೇರ್ನೆಸ್ ಇರಲ್ಲ. ಒಂದ್ 5 ನಿಮಿಷ 10 ನಿಮಿಷ ಮ್ಯೂಸಿಕ್ ಕೇಳುತ್ತೆ, ಇನ್ನ 5 ನಿಮಿಷ ನಂಗೆ ಕೇಳಿಸಿರಲ್ಲ. ಆತರ ಆಗುತ್ತೆ. ಅದು ತಪ್ಪು ರೈಟ ನಂಗೆ ಇಲ್ಲ ಗೊತ್ತಾಗ್ತಾ ಇಲ್ಲ. ಸರಿನೇ ಮೇಡಮ್, ಸರಿನೇ ಇದೆ ಮೇಡಮ್. ಸರಿ, ನಾನು ಹೇಳದ್ನಲ್ಲ, ನೀವು ಕೂತ್ಕೊಳ್ಳೋದು ಇಂಪಾರ್ಟೆಂಟ್. ಕಣ್ ಮುಚ್ಕೊಂಡಿದ್ದೀರಾ, ಕೂತಿದ್ದೀರಾ, ಕಣ್ಣು ಮುಚ್ಚಿರ್ತೀನಿ, ಅದು ಮ್ಯೂಸಿಕ್ ಇಂಪಾರ್ಟೆಂಟ್. ಕೇಳ್ತಿದ್ದೆ. ಒಂದೊಂದ್ಸರಿ ನಂಗೆ ಕೇಳಿಸಿರಲ್ಲ, ಒಂದೊಂದ್ಸರಿ ಮತ್ತೆ ಕೇಳಿಸ್ತಾ ಇರ್ತದೆ ಕಿವಿಗೆ. ಅದಕ್ಕೆ ಅದೊಂದು ಇಟ್ಟಿತ್ತು. ಆಮೇಲೆ ಅವ್ರು ಹೇಳಿದ್ರಲ್ಲ, ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಹೇಳ್ಕೊಡ್ತಾ ಇದ್ದೆ ಮೇಡಮ್. ಅವ್ರ ಮೊಮ್ಮಗನು ಬಂದು ನೋಡ್ಬಿಟ್ಟು, ಅದು ಹಿಂಗೆ ಇದೆ. ನಾನು ಹೋಗದೆ ಇದ್ದ ದಿವ್ಸನೂ ಅದು ಹೇಳುತ್ತಂತೆ, ರತ್ನ ಅಜ್ಜಿ ಹೇಳಿದರೆ ಕಣ್ ಮುಚ್ಕೋ ಕೂತ್ಕೋ ಅಂತ. ಅದು ಬಂದ್ಬಿಟ್ಟು ಅವ್ರ ಅಜ್ಜಿನ ಕೂರಿಸ್ಬಿಟ್ಟು, ಅವ್ರ ಕಣ್ ಕಾಣಲ್ಲ ಪಾಪ, ಕೂತ್ಕೋ ಅಂತ ಹೇಳ್ಬಿಟ್ಟು ಅದು ಕೂತ್ಕೋತದಂತೆ ಮೇಡಮ್ 5 ನಿಮಿಷ. ಅವ್ರಿಗೆ ಆಶ್ಚರ್ಯ, ನಾವೇ ಕೂರಕ್ಕಾಗಲ್ಲ, ಈ ಮಗು ಕೂತ್ಕೋತದೆ ಅಂತ. ಮೊನ್ನೆ ಫೋನ್ ಮಾಡಿ ಹೇಳಿದ್ರು, ರತ್ನಮ್ಮ ಅವ್ರೆ ನೀವ್ ಬಂದ್ ಹೇಳೋದ್ರಿ ಅಂತ. ಈಗ ಶಾರದಾ ಮೇಡಮ್ ಇದಾರಲ್ಲ ಮೇಡಮ್, ಟಿ ನರಸೀಪುರ, ಅಲ್ಲಿ ಒಂದ್ 2 ಮನೆಗೆ ನಾನು ಫೋನ್ ಮಾಡಿ ಹೇಳಿ ಅವ್ರಿಗೆ ಫೋನ್ ನಂಬರ್ ಕೊಟ್ಟೆ. ನೀವು ಹೋಗಿ ಅವ್ರಿಗೆಲ್ಲ ಕೂರ್ಸಿ ಹೇಳ್ಕೊಡಿ, ನಾ ಫೋನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ನೀವೇನೇನು ಕಾಯಿಲೆ ವಾಸ ಆಯ್ತು ಅದರಿಂದ ಅಂತ ನೀವು ಬೈಬಿಟ್ಟು ಅವ್ರ ಹತ್ರ ಹೇಳಿದ್ರೆ ಗೊತ್ತಾಗತ್ತೆ ಅಂತ. ನನ್ನ ಫ್ರೆಂಡ್ 2 ಇದ್ರು ಮೇಡಮ್, ಅವ್ರಿಗೆ ಹೇಳಿ ಕಳ್ಸಿದ್ದೀನಿ ಟಿ ನರಸೀಪುರಕ್ಕೆ. ಅವರು ಮಾಡ್ತಾ ಇರ್ತೀವಿ. ಏನು ಅಷ್ಟೊತ್ತು ಕೂತ್ಕೊಂಡ್ರೆ ಏನೂ ಆಗಲ್ವ ಅಂದ್ರು. ಅಷ್ಟೊತ್ತು ನಿಮ್ ಕೈಲಿ ಕೂರಕ್ ಆಗಲ್ಲ, ಫಸ್ಟೇ ಸ್ವಲ್ಪ ಹೊತ್ತು ಕೂರಿ. ಅವ್ರ ಇನ್ನೊಬ್ರು ಇದಾರೆ ಮೇಡಮ್, ತಾಯಿ ಮನೆ ಹತ್ರ, ಅವ್ರಿಗೂ ಹೇಳ್ಕೊಟ್ಟೆ. ಅವಳು ವೆರಿಕೋಸ್ ಇದೆ, ಅವಳಿಗೆ ಗೊತ್ತಿಲ್ಲ. ನಾ 2 hours ಕೂತ್ಕೋತೀನಿ, ಎಲ್ಲ ಕ್ಲಿಯರ್ ಆಯ್ತು, ಹುಷಾರಾಗಿದ್ದೀನಿ ಕಣೆ ಅಂದ್ರೆ, ಅವಳು 2 hours ಫುಲ್ ಕೂತ್ಬಿಟ್ಟಿದ್ದಾಳೆ ಒಂದೇ ಸರಿ ಎಕ್ದಮ್. ವೆರಿಕೋಸ್ ಬಿಟ್ಟು ಎದ್ರೆ ಕಾಲಿಡಕ್ಕಾಗಲ್ವಂತೆ. ಅಯ್ಯೋ ರತ್ನ, ಇದೇನ್ ಹೇಳಿದಲ್ಲಪ್ಪ ಶಿವನೇ, ಎಲ್ಲ ಹೋಗುತ್ತೆ, ಅದು ನಂಗೆ ಜಾಸ್ತಿನೇ ಆಗೋಯ್ತು ಅಂತ. ನಾನಂದೆ ಹಂಗಾಗಲ್ಲ, ನಾನು 92 ಇಂದ ಮಾಡ್ತಾ ಇದ್ದೀನಿ ಕಣಮ್ಮ. 5 ನಿಮಿಷ 10 ನಿಮಿಷ ಪ್ರಾಕ್ಟೀಸ್ ಮಾಡ್ಕೋ, ಆಮೇಲೆ ಜಾಸ್ತಿ ಇಲ್ಲ, ಇವಾಗ ಅರ್ಧ ಅವರ್ ಕೊಡ್ತೀನಿ ಅಂದ್ಲು. ಏನು ಆಗಲ್ವಂತೆ ಮೇಡಮ್, ಹುಷಾರಾಗಿದ್ದಾಳಂತೆ. ಅದೇ ಹೇಳಿದ್ಲು. ಅವಳ ತಂಗಿಗೆ ಮತ್ತೆ ಇನ್ನೊಬ್ಳು ನನ್ನ ಫ್ರೆಂಡ್ ಮಗಳಿದ್ದಾಳೆ ಟಿ ನರಸೀಪುರ, ಅವ್ರಿಬ್ಬರ ಮನೆ ಫೋನ್ ನಂಬರ್ ಇಸ್ಕೊಂಡು ನಾನು ಅವ್ರಿಗೆ ಎಲ್ಲ ನನ್ನ ಶಾರದಮ್ಮನ್ಗೆ ಹೇಳ್ಬಿಟ್ಟು, ಶಾರದಮ್ಮ ನೀವು ಹೋಗಿ ಹೇಳ್ಕೊಡಿ, ತಗೊಳ್ಳಿ ನಂಬರು ಅಂತ ಕೊಟ್ಟೆ ಮೇಡಮ್. ನಾನು ಹಿಂಗೆ ಮೇಡಮ್ ಹೇಳಿದಲ್ವಾ ಸೇವೆ ಮಾಡ್ಬೇಕು ಅಂತ, ನಮ್ಮ ಕೈಲಿ ಏನ್ ಸೇವೆ ಮಾಡೋದು ಅಂದದಕ್ಕೆ ಹಿಂಗೆ ಇದು ಒಂದು ಸೇವೆನೇ. ಧ್ಯಾನ ಒಬ್ರಿಗೋಗಿ ಓದಿ, ಧ್ಯಾನ ಕಸ್ತೂರಿ ತಗೊಳ್ತೀನಿ ಮೇಡಮ್, ಅಕ್ಕಪಕ್ಕದವ್ರಿಗೆಲ್ಲ ಕೊಡ್ತೀನಿ, ಓದಿ ಅಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ನೀವು ಕ್ಲಾಸ್ ತಗೊಳ್ದೇನೆ ನಾನು ಈ ಟೈಮಿಗೆ ಕೂತ್ಕೊಂಡು ಧ್ಯಾನ ಮಾಡ್ಕೊಂತೀನಿ, ಬೆಳಗ್ಗೆನೂ ಮಾಡ್ಕೊಂತೀನಿ. ಬೆಳಗ್ಗೆ ಮಾತ್ರ ಇವಾಗ ರೆಗ್ಯುಲರ್ ಅಭ್ಯಾಸ ಆಗ್ಬಿಟ್ಟೈತೆ. ಮ್ಯೂಸಿಕ್ ಹಾಕ್ಬಿಟ್ಟು 4 ಗಂಟೆಯಿಂದ 7 ಖಾಲಿ ಆಗೋಗುತ್ತೆ ಮೇಡಮ್. ಹೆಂಗೆ 3 hour ಕೂರಕ್ಕಾಗುತ್ತೆ, ಆಗದೇ ಇಲ್ವಲ್ಲ ಅನ್ಕೊಂತ ಇದ್ದೆ. ಇವಾಗ ಆಗ್ತಾ ಇದ್ದೇವೆ. ನೀವು 41 days ಮಾಡಿ ನೋಡಿ ಅಂತ ಹೇಳಿದ್ರಲ್ಲ ಮೇಡಮ್, ಅದೇ ನನಗೆ ಡೌಟ್ ಬಂತು. ಮಾಡ್ತೀವಿ, ಎಚ್ಚರಾಗಿರ್ತದೆ, ತಿರ್ಗಾ ಇನ್ನೊಂದು 10 ನಿಮಿಷ ನಾ ಕಾಣೋದೇ ಇಲ್ಲ. ಆಮೇಲೆ ಮತ್ತೆ ಮ್ಯೂಸಿಕ್ ಕೇಳುತ್ತೆ ಕಿವಿಗೆ. ಅಯ್ಯೋ ತಪ್ಪು ಮಾಡಿದ್ನಾ, ನಿದ್ದೆಗೆ ಹೋಗ್ಬಿಟ್ನಾ, ಏನಾಯ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ ಮೇಡಮ್. ಅದೇನು ಇಲ್ಲ ಮೇಡಮ್, ಸರಿ ಆಗುತ್ತೆ. ಮಾಡ್ತಾ ಇರಿ. ಈ 41 ದಿನದಲ್ಲೇ ನಿಮ್ಗೆ ಎಷ್ಟೊಂದು ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ ಮೇಡಮ್, ಮಾಡಿ. ಎಸ್ ಮೇಡಮ್. ಅಭಿಲಾಷಾ ಮೇಡಮ್ ಹೇಳಿ. ಹಲೋ ಮೇಡಮ್. ಹೇಳಿ ಮೇಡಮ್. ಮೇಡಮ್, ಒಂದೊಂದ್ಸತಿ ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ. ಅಂದ್ರೆ ಯಾವ ತರ ಹೇಳ್ಬೇಕು ಅಂದ್ರೆ, ಈಗ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ಮಾಡ್ತಾ ಇದ್ದೀನಿ ಡೈಲಿನು. ಬಟ್ ಸಡನ್ ಆಗಿ ಒಂದ್ ವರ್ಡ್ ಕೇಳಿದ ತಕ್ಷಣ ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ, ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬಿಡ್ತೀವಿ. ಸೊ ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ. ನಾನು ಇವತ್ತು ಹೇಳಿದ್ನಲ್ಲ ಮೇಡಮ್, ಇದ್ರೆ ಆಗ್ಲೇ ಕ್ಲಾಸಲ್ಲಿ ನಾನು ಹೇಳಿದಾಗ ನಾನು ಹೇಳಿದ್ದೆ ಇದಕ್ಕೆ. ಇಲ್ಲ ಮೇಡಮ್, ಆಕ್ಚುಲಿ ಸ್ವಲ್ಪ ಕಟ್ ಆಗಿತ್ತು, ಮತ್ತೆ ಕನೆಕ್ಟ್ ಮಾಡ್ಕೊಂಡೆ. ಇವತ್ತು ಹೇಳಿದೀನಿ ನೋಡಿ ಅದೇ ಟಾಪಿಕ್. ಎಷ್ಟು ದಿನದಿಂದ ಮಾಡ್ತಾ ಇದೀರಾ ಧ್ಯಾನ? ನಾನು ಒಂದು 1 year ಇಂದ ಮಾಡ್ತಾ ಇದ್ದೀನಿ. 1 year ಇಂದ ಮಾಡ್ತಾ ಇದ್ರೆ ಇವಾಗ ನಿಮ್ಗೆ ಕೋಪ ಬರ್ತಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ಲ, ಅದೇ ಅವೇರ್ನೆಸ್ ಮೇಡಮ್. ಕೋಪ ಬಂದಿದೆ ಅಂತ ಗೊತ್ತಾಯ್ತಲ್ವಾ, ನೆಕ್ಸ್ಟ್ ಟೈಮ್ ನೀವು ಆ ಕೋಪ ಬಂದಾಗ, ಈ ಕೋಪ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ, ಯಾಕೆ ಕೋಪ ಮಾಡ್ಕೊಂತಾ ಇದೀನಿ, ಯಾವ ವಿಷಯಕ್ಕೆ ಕೋಪ ಮಾಡ್ತಾ ಇದೀನಿ, ಅದ ಬರುತ್ತೆ. ಕೋಪ ಬಂತು, ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಬಿಟ್ರಿ, ಆದ್ರೂ ಇನ್ನೊಂದ್ಸಲಿ ಕೋಪ ಮಾಡ್ಕೊಳ್ಳೋ ಮುಂಚೆ ರೆಸ್ಪಾಂಡ್ ಮಾಡ್ಬೇಕಾ ರಿಯಾಕ್ಟ್ ಮಾಡ್ಬೇಕಾ ತಿಳ್ಕೊಳ್ಳಿ. ರೆಸ್ಪಾಂಡ್ ಮಾಡೋಕ್ಕೂ ರಿಯಾಕ್ಟ್ ಮಾಡ್ಕೊಳಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ರಿಯಾಕ್ಟ್ ಅಂದ್ರೆ ಆ ಕೋಪ ತೋರ್ಸ್ಕೊಂಡು ಜೋರ್ ಕಿರ್ಚಾಡೋದು, ಜಗಳ ಆಡೋದು ಎಲ್ಲ ಆಗುತ್ತೆ ರಿಯಾಕ್ಟ್ ಅಂದ್ರೆ. ರೆಸ್ಪಾಂಡ್ ಮಾಡೋದಂದ್ರೆ ಏನು, ಅವ್ರು ಏನಂದ್ರು, ನೀವ್ ಯಾಕೆ ಕೋಪ ಮಾಡ್ಕೊಳ್ತಾ ಇದೀರಾ, ಆ ಕೋಪದಲ್ಲಿ ಏನ್ ಹೇಳ್ಬೇಕು, ಅವ್ರಿಗೆ ಕನ್ವೆ ಮಾಡ್ಬೇಕು ವಿಷಯ, ಅದನ್ನ ಜಸ್ಟ್ ನಾರ್ಮಲ್ ಆಗಿ ಹೇಳ್ಬಿಡ್ಬೇಕು ಅಷ್ಟೇ.
ಮತ್ತೆ ಆ ಕೋಪ ಇಟ್ಕೊಂಡು ಕ್ಯಾರಿ ಮಾಡಬಾರ್ದು. ಇದ್ರದ್ದು ಹಿಂದೆ ಕ್ಲಾಸ್ ಒಂದು ಹೇಳಿದೀನಿ ಮೇಡಮ್, ಏನ್ ಮಾಡ್ಬೇಕು ಕೋಪ ಬಂದ್ರೆ ಅಂತ. ಈಗ ಜಸ್ಟ್ ಒಂದು 5-6 days ಬ್ಯಾಕ್ ನೋಡಿ ವಿಡಿಯೋ ಇದೆ. ಕೋಪನ ಸಪ್ರೆಸ್ ಮಾಡ್ಕೋಬೇಡಿ, ಹಂಗಂತ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಯಾವ ತರ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅದನ್ನ ಕಲಿಬೇಕು. ಎಕ್ಸ್ಪ್ರೆಸ್ ಮಾಡಿ ಬಿಟ್ಬಿಡ್ಬೇಕು, ಸಪ್ರೆಸ್ ಮಾಡಿ ಒಳಗ್ ಕೊರಬಾರ್ದು. ಮೌನದ ಕ್ಲಾಸ್ ಅಲ್ಲಿ ಹೇಳಿದೀನಿ ನೋಡಿ, ಅದನ್ನ ಕೇಳಿಸ್ಕೊಳ್ಳಿ. ಮೌನ ಅಂತ ಒಂದು ಕ್ಲಾಸ್ ಮಾಡಿದ್ದೆ, ಅದ್ರಲ್ಲಿ ಹೇಳಿದೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕು, ಯಾವ ಲೆವೆಲ್ ಅಲ್ಲಿ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೇಕು. ಆ ಕೋಪ ಎಷ್ಟು ದಿನ ಇಟ್ಕೋಬೇಕು, ಎಷ್ಟು ದಿನ ಇಟ್ಕೊಂತೀರಾ ಕೋಪನ? ಬೈದ್ರಿ, ಯಾರ ಮೇಲೋ ಸಿಟ್ಟು ಬಂದ್ಬಿಡ್ತು, ಬೈದ್ರಿ, ಜಗಳ ಆಡಿದ್ರಿ, ಅಂದ್ರೆ ಹಾಫ್ ಡೇ ಎಲ್ಲ ಇರುತ್ತೆ. ಅದ್ ಅಂದ್ರೆ ಮಾಡ್ಬಾರ್ದು. ತುಂಬಾ ಹತ್ರದವ್ರ ಅದನ್ನ ಇದ್ರೆ ಮಾತ್ರ, ಇಲ್ಲ ಅಂತಂದ್ರೆ ಅವಾಗಿಂದ ಅವಾಗೆ ಬಿಟ್ಬಿಡ್ತೀನಿ, ತಲೆ ಕೆಡ್ಸ್ಕೊಳಲ್ಲ. ಬಟ್ ಏನಾದ್ರು ಹಸ್ಬೆಂಡ್ ಆತರ ಏನಾದ್ರು ಅವಾಗ ಸ್ವಲ್ಪ ಅವ್ರ ಹತ್ರ ಏನಾದ್ರು ಗಲಾಟೆ ಆದ್ರೆ ಅವಾಗ ಅಟ್ಲೀಸ್ಟ್ ಒಂದ್ ಹಾಫ್ ಡೇನಾದ್ರೂ ಅದು ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ನನಗೆ ಗೊತ್ತೇ ಇರಲ್ಲ ಅದೀಗ ನಿಮಗೆ ಗೊತ್ತಾಗಿದೆ ನೋಡಿ, ಈಗ ಅಷ್ಟೊತ್ತು ಇದೀನಿ ಅಂತ ಆಮೇಲಾರು ಗೊತ್ತಾಯ್ತಲ್ವಾ. ಇನ್ನೊಂದ್ಸಲಿ ಆ ಮಿಸ್ಟೇಕ್ ಮಾಡ್ಬೇಡಿ. ಈಗ ಗೊತ್ತಾಯ್ತು, ಅಯ್ಯೋ ನಾನು ಅರ್ಧ ದಿನ ಸಿಟ್ ಮಾಡ್ಕೊಂಡಿದ್ನ ಅವ್ರ ಮೇಲೆ ಅಂತ ಗೊತ್ತಾಯ್ತು ನಿಮಗೆಲ್ಲ. ನೆಕ್ಸ್ಟ್ ಡೇ ಇನ್ನೊಂದ್ಸಲಿ ಆ ಸಿಚುವೇಶನ್ ಬಂದಾಗ ಬಿಡ್ಬೇಡಿ, ಅದನ್ನ ಅಷ್ಟ್ ದಿನಕ್ಕೆ ಯಾಕೆ ಇದ್ ಮಾಡ್ತೀರಾ? ಅಂದಾಯ್ತು ಬಿಟ್ಬಿಡಿ. ಇಲ್ಲ ಇನ್ನೇನೋ ಅನ್ಬೇಕಿತ್ತು ಅನ್ಸಿದ್ರೆ ನಾನು ಅವತ್ತು ಹೇಳಿದ್ನಲ್ಲ, ಮಿರರ್ ಮುಂದೆ ಹೋಗಿ ಬೈದ್ಬಿಡಿ, ಇಲ್ಲ ಒಂದ್ ದಿಂಬತ್ರ ಕುತ್ಕೊಂಡು ಬೈದ್ಬಿಡಿ, ಮುಗಿಸ್ಬಿಡಿ ಅದನ್ನ ಅಷ್ಟೇ. ಮತ್ತೆ ಅವ್ರು ಬಂದಾಗ ನಗ್ನಗ್ತಾನೆ ಮಾತಾಡ್ಸ್ಬೇಕು, ಬಿಟ್ಬಿಡ್ಬೇಕು ಅದನ್ನ. ಮತ್ತೆ ಅವ್ರ ಎದುರು ಸಿಕ್ಕಿದ್ರೆ ಬೆಳಗ್ಗೆ ಆಗಿರೋದು ಫುಲ್ಲೂ ಮರ್ತು ಬಿಡ್ಬೇಕು ನೀವು. ಮೇಲ್ ನಾಟಕ ಆಡ್ಕೊಂಡ್ ಮೇಲ್ ಚೆನ್ನಾಗಿದ್ಕೊಂಡ್ ಮತ್ ಒಳಗಡೆ ಇದೆ ಅದು ಅಂತಂದ್ರೆ ಅದ್ ಸರಿಯಲ್ಲ, ಅದ್ ಬ್ಲಾಕೇಜ್ ಆಗುತ್ತೆ. ಅನ್ಬೇಕು ಅವ್ರ ಹತ್ರ ಅನ್ಲಿಲ್ಲ, ಹೊರಗಡೆ ಇನ್ನೆಲ್ಲೋ ಹೋಗಿ ದಿಂಬು ಮೇಲೋ ಇನ್ಯಾವ್ದ್ರ ಮೇಲೋ ನಿಮ್ ಸಿಟ್ಟು ತೀರಿಸ್ಕೊಂಡ್ಬಿಡಿ, ಸುಮ್ನೆ ಹಾಕ್ಬಿಡಿ ಅಷ್ಟೇ. ಮತ್ತದನ್ನ ರಿಪೀಟ್ ಮಾಡ್ಬಾರ್ದು. ಓಕೆ, ಅನು ಅವರೇ ಹೇಳಿ. ಮಾತಾಡಿ ಮೇಡಮ್. ಅನು ಮೇಡಮ್. ಎಸ್ ಮಾಸ್ಟರ್ಸ್, ಮಾತಾಡ್ಬೇಕು ಬೇಗ, ಇನ್ 10 minutes ಅಷ್ಟೇ, ಇನ್ನೊಂದು ಮೀಟಿಂಗ್ ಇದೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಇವಾಗ ನಾ ಧ್ಯಾನ ಕುತ್ಕೊಳ್ಳುವಾಗ ತಲೆಯಿಂದ ಕೆಳಗಡೆ ನನ್ಗೆ ಇಡೀ ಬಾಡಿ ಎಲ್ಲ ಒಂಥರ ಬಿಗ್ಗದಂಗ್ ಆಗ್ಬಿಡುತ್ತೆ ಮೇಡಮ್. ಹಗ್ಗ ಕಟ್ಟಿ ಏನೋ ಹಿಂಗ ಸುತ್ತಾ ಇರ್ತಾರ ಏನೋ, ಅಷ್ಟೊಂದು ಬಿಗ್ಗದಂಗ್ ಆಗ್ಬಿಡುತ್ತೆ ಮೇಡಮ್. ಏನ್ ಮೇಡಮ್ ಇದ್ರದ್ದು? ಏನಿಲ್ಲ ಮೇಡಮ್, ಒಳ್ಳೆ ಎಕ್ಸ್ಪೀರಿಯನ್ಸ್, ಅದು ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಒಳ್ಳೇದು, ಎನರ್ಜೀಸ್ ಚೆನ್ನಾಗಿ ಫ್ಲೋ ಆಗ್ತಾ ಇದೆ ಅಷ್ಟೇ. ಮೇಡಮ್ ಈ ಕಡೆ ಕೊಪ್ಪಳ ಮೇಡಮ್, ನಾ ಕೊಪ್ಪಳದಿಂದ ಮಾತಾಡ್ತಾ ಇರೋದು. ಈ ಕಡೆ ಕೊಪ್ಪಳ ಸೈಡ್ ಇದ್ರದ್ ಬಗ್ಗೆ ಏನಾದ್ರು ಇದೆಯಾ ಮೇಡಮ್? ಒಂದೇನು ಕಮಿಟಿ ಏನಾರ ಇದೆಯಾ ಮೇಡಮ್ ಇದ್ರದ್ದು? ಇದೆ ಅಲ್ಲ, PMC ಕೊಪ್ಪಳನೇ ಇದೆಯಲ್ಲ ಮೇಡಮ್. ಹೌದಾ ಮೇಡಮ್? ನನಗೆ PMC ಕೊಪ್ಪಳ ಅಂತಾನೆ ನಡೆಸ್ತಾರಲ್ಲ, ಡೈಲಿ ನೈಟ್ ಇರುತ್ತೆ ಅವ್ರದ್ದು ಒಂದಿದೆ ಗ್ರೂಪ್. ಅಂದ್ರೆ ಆಫ್ಲೈನ್ ಅಲ್ಲಿ ಅಲ್ಲ, ಆನ್ಲೈನ್ ಅಲ್ಲಿ ನಡೆಸ್ತಾ ಇದಾರೆ ಅವರು. ಅದ ಆನ್ಲೈನ್ ಇದೆ ಮೇಡಮ್? ಇದೆ ಯೂಟ್ಯೂಬ್ದಲ್ಲಿ ನೋಡ್ಕೊಬಹುದು. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ PMC ಕೊಪ್ಪಳ ನೋಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಇದಾರೆ ಮೇಡಮ್, ಅಲ್ಲೂ ಮಾಸ್ಟರ್ಸ್ ಇದ್ದಾರೆ. ಎಸ್ ಮಾಸ್ಟರ್ಸ್. ಓಕೆ, ಲಕ್ಷ್ಮಿ ಮೇಡಮ್ ಹೇಳಿ. ನಮಸ್ತೆ ಶಾಂತ. ನಮಸ್ತೆ ಮೇಡಮ್ ಹೇಳಿ. ನಿಮ್ಗೆ ತುಂಬಾ ಸಾರಿ ಕೇಳ್ತೀನಿ ಮೇಡಮ್. ಏನಂದ್ರೆ 3-4 ದಿವಸದಿಂದ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಏನಾಗ್ತಿತ್ತು, ಯಾಕೆ ಶಾಂತಲಾ ಮೇಡಮ್ ಕನೆಕ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಥಾಟ್ಸ್ ನಾನು ಕಳಿಸ್ತಾ ಇದ್ದೆ. ನೆನ್ನೆ ಕೂತು ಯೋಚನೆ ಮಾಡಿ ನನ್ಗೆ ಇದ್ ಮಾತ್ರ ಸಿಕ್ತು, ನೀವು ಮೌನವಾಗಿರಿ ಅಂತ ರಾತ್ರಿ 10 ಗಂಟೆಲಿ ಕಳ್ಸಿದ್ರಲ್ಲ, ಅದನ್ನ ನೋಡ್ದೆ. ಸೊ ಶಾಂತಲಾ ಮೇಡಮ್ ಏನ್ ಹೇಳಿದ್ರು, ಮೌನವಾಗಿರಕ್ ಹೇಳಿದ್ರು. ನಂಗೆ ಮೌನವಾಗಿ ಇಲ್ಲ, ನಾನೀಗ ಒಳಗಡೆ ಆ ಥಾಟ್ಸೇ ರಿಪೀಟ್ ಆಗ್ತಾ ಇದೆ. ನಾನೆಲ್ಲ ಮೌನ, ಆಚೆ ಕಡೆಯಿಂದ ಮೌನ ಇದೀನಿ, ಯಾರಿರಲ್ಲ, ನಾನು ಯಾರ ಹತ್ರನು ಮಾತಾಡ್ತಾ ಇಲ್ಲ, ಆಚೆ ಮೌನ ಇದೆ. ಥಾಟ್ಸ್ ಬಂದ್ರು ಇಮ್ಮಿಡಿಯೇಟ್ ಆಗಿ ನಾನು ಒಬ್ಳೆ ಇದ್ದಾಗ ಧ್ಯಾನ ಮಾಡದೇ ಇದ್ರು ಕನೆಕ್ಟ್ ಆಗ್ಬಿಡ್ತೀನಿ ಉಸಿರಿಗೆ. ಸೊ ಕಡಿಮೆ ಆಗಿದೆ, ರೆಡ್ಯೂಸ್, ಝೀರೋನೇ ಹೇಳ್ಬೋದು. ನಾನಂದೆ ಒಳಗಡೆ ಎಲ್ಲಿದ್ದೀನಿ, ನಾನ್ ಮೌನ ಇಲ್ಲ. ಸೊ ನಾನು ಅದನ್ನ ಅಳವಡಿಸ್ಕೊಂಡಿಲ್ಲ. ಈ ಸಿಗ್ನಲ್ ನ ಯಾಕೆ ಕಳಿಸ್ತಾ ಇದ್ದೀನಿ ಅಂತ ನೆನ್ನೆ ಕೂತಾಗ ಒಂದು ವಾಯ್ಸ್ ಬಂತು. ಯಾಕೆ ನೀನ್ ಏನ್ ಅನ್ಕೊಂತೀಯೋ ಅದೆಲ್ಲ ನಿನ್ಗೆ ಸಿಗ್ತಾ ಇದೆ, ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಆದ್ರೆ ನೀನು ಅಟ್ಯಾಚ್ಮೆಂಟ್ಗೆ ಹೋಗ್ತಾ ಇದೀಯ. ಏನು ಫಿಸಿಕಲ್ ಆಗೋ ಅಥವಾ ಒಂದು ವಿಡಿಯೋದಲ್ಲೋ ಶಾಂತಲಾ ಮೇಡಮ್ ಕೂತಿರ್ಬೇಕಾ, ಅವರು ಬೇರೆ ಬೇರೆ ಕಲಿಯಕ್ ಹೋಗ್ತಾರಲ್ವಾ. ನಿನ್ಗೆ ಆ ಸಮಯದಲ್ಲಿ ನಂದೇನಾಗುತ್ತೆ, ನಿಮ್ದು ಹಳೇ ವಿಡಿಯೋಸ್ ಎಲ್ಲ ಹಾಕೋತೀನಿ, ನನ್ಗೆ ಸಿಗ್ತಾ ಇದೆ, ನನ್ಗೇನ್ ಬೇಕೋ ಹಾಕೋತೀನಿ, ನಾನೇ ಮಾಡ್ತೀನಿ. ಅದರಿಂದ ಅದನ್ನ ನೋಡು, ಮಾಡು. ಸೊ ಯು ಆರ್ ಫ್ರೀ ನೌ. ಯಾಕೆ ನೀನೇ ಕೇಜಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ಯಾ? ತಕ್ಷಣ ಬಂತು ಮೇಡಮ್ ಅವೇರ್ನೆಸ್.
ಅವಾಗ ನಿಮ್ಮ ಆತ್ಮಕ್ಕೂ ಶಾಂತಿಗೆ ಇದನ್ನ ಸಾರಿ ಕೇಳ್ಕೊಂಡು, ಸೊ ನಮ್ಮ ಆತ್ಮ ಬಂಧುಗಳು ನನ್ಗ್ ಸಿಗ್ತಾ ಇದಾರೆ ಅಂತ. ಆಮೇಲೆ ನಿನ್ನೆ ಮಧ್ಯಾಹ್ನ ಹುಣ್ಣಿಮೆ ಧ್ಯಾನ ಸಿಕ್ಲಿಲ್ಲ, ಕಾಯ್ತಾ ಇದೆ ಫಸ್ಟ್ ಟೈಮ್ ನನಗೆ. ಸೊ ಹುಣ್ಣಿಮೆ ಧ್ಯಾನ ಚಿಕ್ಕದ್ ಲಿಂಕ್ ಸಿಕ್ಲಿಲ್ಲ. ಮಾರ್ನಿಂಗ್ ಹಾಕಿದ್ನಲ್ಲ ಮೇಡಮ್, ಹುಣ್ಣಿಮೆ ದಿನ ನೀವು ಬರ್ಲಿಲ್ವಾ? ಹಾಕಿದ್ನಲ್ಲ ಮಾರ್ನಿಂಗ್ ಮಾಡ್ಸಿದ್ನಲ್ಲ 3:30 to 6:30. ಹುಣ್ಣಿಮೆ ಧ್ಯಾನ ನನಗ್ ಕನೆಕ್ಟ್ ಆಗಿಲ್ಲ, ನನಗೆ ಅದು ಬರ್ಲಿಲ್ಲ. ಸೊ ಸ್ಯಾಟರ್ಡೆ ನೈಟ್ ಮಾಡ್ಸಿ, ಸ್ಯಾಟರ್ಡೆ ಮಾರ್ನಿಂಗ್. ಅದನ್ನ ಆನ್ ಮಾಡಿದ್ರೆ ಏನ್ ಬಂತು ಅಂದ್ರೆ, ಹೋಸ್ಟ್ ಈಸ್ ವೇಟಿಂಗ್ ಫಾರ್ ಕನೆಕ್ಟಿಂಗ್ ಅಂತಾನೆ ಸುಮಾರು 3ರಿಂದ 3:30 ತನಕ. ಸೊ ನಮ್ಮ ಮಗನು ನೋಡಿ ಎಲ್ಲ ಮಾಡಿ ಆಮೇಲೆ ಏನ್ ಮಾಡಿದೆ, ಯಾಕೆ ವೇಸ್ಟ್ ಮಾಡ್ಲಿ ಅನ್ಬಿಟ್ಟು ಧ್ಯಾನ ಯಜ್ಞದಕ್ಕೆ ಸೇರ್ಕೊಂಡು ಧ್ಯಾನ ಮಾಡ್ದೆ. ಬಟ್ ನನ್ಗೆ ಇದು ಗೊತ್ತು. ಆಮೇಲೆ ನಿಮ್ದು ಯೂಟ್ಯೂಬ್ ಅಲ್ಲಿ 3 hours ಆದ್ಮೇಲೆ ಬಂತಲ್ಲ, ಮಾಡ್ದೆ, ಅದನ್ನು ಬಿಡ್ಲಿಲ್ಲ. ಆಮೇಲೆ ನಿನ್ನೆ ಮಧ್ಯಾಹ್ನ ಇಲ್ಲ, ತುಂಬಾ ಅಟ್ಯಾಚ್ ಆಗ್ತಾ ಇದೆ ಶಾಂತಲಾ ಮೇಡಮ್ ಬರ್ತಿಲ್ಲ, ಯಾಕೆ ನನ್ ಮೇಲೆ ಕೋಪ ಮಾಡ್ಕೊಂಡಿದಾರ, ನಾನ್ ಏನ್ ಮಿಸ್ಟೇಕ್ ಮಾಡ, ಬರೀ ಇದೇ ಸುತ್ತಾ ಇತ್ತು. ನಿನ್ನೆ ಮಧ್ಯಾಹ್ನ ಹಾಕಿದಾಗ ನನ್ಗೆ ನೀವು ಒಂದ್ ಕೊಟ್ಟಿದ್ದೀರಾ, ಕ್ಲೆನ್ಸಿಂಗ್ ಮಾಡೋದನ್ನ. ಮಾಸ್ಟರ್ಸ್ ಬಂದು ಕ್ಲೆನ್ಸಿಂಗ್ ಮಾಡ್ತಾರೆ, ನೋಡ್ಕೊಳ್ಳಿ ಅಂತ. ನಿನ್ನೆ ಮಧ್ಯಾಹ್ನ ಸಾಮಾನ್ಯ ಇರಲ್ಲ, ಯಾವಾಗಾರು ಬರೋದಿರುತ್ತೆ. ಒಂದ್ಸಲ ಪ್ರೇಯರ್ ಮಾಡ್ಬಿಟ್ಟು ನಾನ್ ಕೂರತ್ತವಾಗ ಏನ್ ಮಾಡ್ತೀನಿ, ಪತ್ರಿಜಿನ ಅಪ್ಪ ಅಂತಾನೆ ನಾನು ಅಸ್ಯೂಮ್ ನಾನ್ ಅನ್ಕೊಂಡಿರೋದು, ಅಪ್ಪ ಪತ್ರಿಜಿ ನಿಮ್ಮ ಕಾನ್ಶಿಯಸ್ಗೆ ಈ ಮನಸ್ಸು ದೇಹ ಎಲ್ಲ ಕನೆಕ್ಟ್ ಆಗ್ತಾ ಇದೆ ಅಂತ ಅನ್ಕೊಂಡೆ ನಾನು ಕೂತ್ಕೊಳ್ಳೋದು. ಪರಮ ಚೈತನ್ಯಕ್ಕೆ ಕನೆಕ್ಟ್ ಆಗ್ತಾ ಇದ್ದೀನಿ ಅಂತ ಕೂತ್ಕೋತೀನಿ, ಇಮ್ಮಿಡಿಯೇಟ್ ಆಗಿ ಜಾಯಿನ್ ಆಗುತ್ತೆ. ಆಮೇಲೆ ನಿನ್ನೆ ನಿರ್ವಿಘ್ನವಾಗಿ ನಡಿಬೇಕು, ನನ್ಗೆ ಗೊತ್ತಾಯ್ತು ದಿಸ್ ಈಸ್ ಎ ಪ್ರೋಸೆಸ್. ಸೊ ಒಬ್ಳೇ ಇದ್ದೀನಿ ಅನ್ನೋದು ಅವೇರ್ನೆಸ್ ಎಲ್ಲ ಬಂತು. ಸೊ ಇದು ಪ್ರೋಸೆಸ್ ಕರೆಕ್ಟ್ ಆಗಿ ಆಗ್ಬೇಕು ನನ್ಗೆ. ಸೊ ಯಾರು ಬೆಲ್ ಮಾಡೋಂಗಿಲ್ಲ, ಪೋಸ್ಟ್ ಆಗ್ಲಿ ಕೊರಿಯರ್ ಆಗ್ಲಿ ಮಕ್ಳಾಗ್ಲಿ ಯಾರು ಮಾಡುವಂದ್ರೆ ಲಾಕ್ ಮಾಡಿದ್ರೆ ಅವ್ರು ತಕೊಂಡ್ಬರ್ತಾರೆ ಕೀಗಳು. ಲಾಕ್ ಮಾಡ್ಬಿಟ್ಟು ಕೂತ್ಬಿಟ್ಟೆ. ಎಷ್ಟು ಚೆನ್ನಾಗ್ ಕ್ಲೆನ್ಸ್ ಆಯ್ತಂದ್ರೆ ಅಷ್ಟು ಚೆನ್ನಾಗಾಗಿದ್ದು. ನನಗೆ ಮಣಿಪುರ ಚಕ್ರ ಧ್ಯಾನನು ಕಲ್ತೆ, ಆದ್ರೆ ನನ್ಗ ಅದ್ರಲ್ಲಿ ಅದನ್ನ ನನ್ ಸರಿ ಮಾಡ್ಕೊಳಕ್ ನಂಗೆ ಆಗ್ಲಿಲ್ಲ. ಗೊತ್ತಿದೆ, ಪರಿಚಯ ಇದೆ, ಆದ್ರೆ ಹಿಂದೆನೆ ನಾನ್ ತಪ್ಪು ಮಾಡಿ ನನ್ನ ದೇಹಕ್ಕೆ ಸಾಕಷ್ಟು ನೋವು ಕೊಟ್ಟಿದ್ದೀನಿ. 4-5 ಆಪರೇಷನ್ ಆಗೋಗಿದೆ. ಸೊ ಹಂಗಾಗಿ ಏನಾಗ್ತಿತ್ತು, ತುಂಬಾ ಕಷ್ಟ ಆಗುತ್ತೆ ನಂಗೆ ಕೂತ್ಕೊಳಕ್. ಅವತ್ತು ಅಟ್ ಎ ಟೈಮು ಕರೆಕ್ಟ್ ಆಗಿ ಅಷ್ಟವರು ಕೂತಿದ್ದೀನಿ. ಏನ್ ಬೆವರ್ತಾ ಇದೆ, ಸುರಿತಾ ಇದೆ, ಫ್ಯಾನ್ ಹಾಕಿದೀನಿ, ಬೆವರ್ತಾ ಇದೆ. ಆಮೇಲೆ ಯಾರ್ಯಾರು ಬಂದಿದ್ದಾರೆ ಅನ್ನೋ ಅವೇರ್ನೆಸ್ ಇದೆ, ಯಾವ್ಯಾವ ನಮ್ಗೆ ಮಾಸ್ಟರ್ಸ್ ಬಂದಿದ್ದಾರೆ ಗೊತ್ತಾಗ್ತಾ ಇದೆ. ಕಣ್ ಬಿಡಕ್ ಆಗ್ತಿಲ್ಲ, ಕೈ ಬಿಡಕ್ ಆಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಚೆನ್ನಾಗಿ ಅದ್ ಆಮೇಲೆ ಡೈರೆಕ್ಟ್ ಒಳ್ಳೆ ಮಂಜುಗಡ್ಡೆ ತರ ಕಾಸ್ಮಿಕ್ ರೇಸ್ ಒಳಗಡೆ ಹೋಗೋದ್ ಗೊತ್ತಾಗ್ತಿದೆ. ಅಲ್ಲಲ್ಲಿ ಭಾಗಕ್ಕೆಲ್ಲ ಹೋಗ್ತಾ ಇದೆ. ಯೂಟ್ರಸ್ ಇಲ್ಲ, ಸೊ ಆ ಭಾಗಕ್ಕೆ ಹೋಗ್ತಾ ಇದೆ. ಹಾರ್ಮೋನ್ಸ್ ಇಲ್ಲಲ್ಲ, ಯೂಟ್ರಸ್ ಇಲ್ಲ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಹೋಗಿ ಅಟ್ ಎ ಟೈಮ್ ಅಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ 3 ಚಕ್ರನು ಕರೆಕ್ಟ್ ಆಗಿ ಅದು ತಿರ್ಗಕ್ ಶುರುವಾಯ್ತು. ಅದು ಗೊತ್ತಾಗ್ತಾ ಇದೆ ನನ್ಗೆ. ಸೊ ಅಲೈನ್ಮೆಂಟ್ ಆಯ್ತು. ಎಷ್ಟು ಖುಷಿ ಬಂತು ಅಂದ್ರೆ, ಎದ್ದು ನನ್ನ ಪೂರ್ಣಾತ್ಮ ನನ್ಗೆ ಕೃಷ್ಣ ಚಿಕ್ಕಂದಿಂದ ನಂಗೆ ಬರ್ತಾ ಇತ್ತದು. ಏನು ಅರ್ಥ ಆಗ್ತಿಲ್ಲ ಅಂತ ಕೃಷ್ಣನ್ ಜೊತೆ ಆಡ್ತಾ ಇದ್ದೀನಿ. ಒಂದ್ಸತಿ ಏನಾಗುತ್ತೆ, ನಾನು ಮೊಸರು ಕರಿತಾ ಇದ್ದೀನಿ ಅಂದ್ರೆ ದೊಡ್ಡೋಳಾಗಿ ಅಮ್ಮನ್ ತರ, ಕೃಷ್ಣ ಬಂದು ಪುಟ್ಟ ಮಗುವಾಗಿ ಇಲ್ಲಿ ಬಿದ್ದು ನನ್ನೊಟ್ಟಿಗೆ ಬೆಣ್ಣೆ ಕೇಳೋದು, ತಮಾಷೆ ಮಾಡೋದು, ಇದೆಲ್ಲ ಮಾಡೋದು ನಡೆಯುತ್ತೆ. ಇನ್ನೊಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಕೃಷ್ಣ ದೊಡ್ಡವನಾಗ್ಬಿಟ್ಟಿರ್ತಾನೆ, ನಾನ್ ಚಿಕ್ಕ ಮಗು ಆಗಿರ್ತೀನಿ, ಅದ್ರೊಟ್ಟಿಗೆ ಆಡೋದು. ಅಯ್ಯೋ ಎಷ್ಟು ಅಂದ್ರೆ ಇವಾಗ ಈ ತರ ನಾನು ಫಾಸ್ಟ್ ಲೈಫ್ ಎಲ್ಲ ತೋರ್ಸಿದ್ರು, 3 ಫಾಸ್ಟ್ ಲೈಫ್. ಲಾಸ್ಟ್ ಇದ್ರ ಹಿಂದಿನ ಫಾಸ್ಟ್ ಲೈಫ್ ಅಲ್ಲಿ ನಾನು ಭರತನಾಟ್ಯ ಡ್ಯಾನ್ಸರ್ ಆಗಿದ್ದೆ. ನನಗೆ ಅದನ್ನ ತೋರ್ಸಿದ್ರು, ಎಲ್ಲೆಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ, ತೋರ್ಸಿದ್ದಾರೆ. ಅವಾಗ ಅಷ್ಟೊಂದಾಗಿತ್ತ, ಅಂತ ಆತ್ಮ ಆಗಿತ್ತ. ಈಗ ನೋಡು ಕಾಲ್ ನೋವು ಕಂಡು ಈ ತರ ಆಗಿ ಅದೆಲ್ಲ ಮರ್ತೋಗಿದೆ ಗಂಧ ಆ ಧ್ಯಾನ. ಆದ್ರೆ ಯಾವ್ದಾರ ನೋಡಿದ ತಕ್ಷಣ ಇದು ಇದೇ ರಾಗ ಇದೇ ತಾಳ ಹೇಳ್ತೀನಿ, ಆದ್ರೆ ಇವಾಗ ನಾನು ಏನು ಕಲ್ತಿಲ್ಲ, ಈ ಜನ್ಮದಲ್ಲಿ ಏನು ಕಲ್ತಿಲ್ಲ. ಅಯ್ಯೋ ಹಿಂಗಾಗೋಯ್ತಾ, ಏನೋ ಮಿಸ್ಟೇಕ್ ಮಾಡಿ ಇವಾಗ ಕಾಲ್ ನೋವು ಬಂದಿರೋದು ಅಂತ ಅರಿವಿಗೆ ಬಂತು. ಅಷ್ಟು ಇಲ್ಲ, ಇದನ್ನ ಮಾಡು ಇದನ್ನ ಫುಲ್ಲು ಹಿಂಗ ಇಟ್ಕೊಂಡ್ಬಿಟ್ಟು ಸರ್ಕಲ್ ಆಗ್ತಾ ಇದೀನಿ ಮೇಡಮ್. ಫಿಸಿಕಲ್ ಆಗಿ ಅದು ನನಗೆ ಆಯ್ತು.
ಆಯ್ತಾ. ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಅದು ನನ್ಗೆ ಹೇಳ್ಕೊಳಂಗ ಒಂದ್ ಅಟ್ ಎ ಟೈಮ್ ಇವಾಗ ಇಮ್ಮಿಡಿಯೇಟ್ ಆಗಿ ಕನೆಕ್ಟ್ ಆಗುತ್ತೆ. ಆಮೇಲೆ ಹಳೆಯದು ಒಂದ್ ಸಿಕ್ತು, ಲಲಿತಾ ಮೇಡಮ್ ಕ್ರಾಪ್ ಸರ್ಕಲ್ ಹೇಳಿರೋದು, ಅವ್ರಿಗೆ ಫೋನ್ ಮಾಡಿ ಒಂದೆರಡು ಕ್ರಾಪ್ ಸರ್ಕಲ್ ತಗೊಂಡೆ. ನಿನ್ನೆ ಇವತ್ತು ಡೈಮಂಡ್ ಹಾಕೊಂಡ್ ಮಾಡಿದ್ವಿ, ಇಮ್ಮಿಡಿಯೇಟ್ ಆಗಿ ಕನೆಕ್ಟ್ ಆಗುತ್ತೆ. ಆಮೇಲೆ ಅವ್ರು ಹೇಳ್ದಂಗೆ ಥಾಟ್ಸ್ ಬರೋದು, ಹಿಂದಿಂದೋ ಹಳೆಯದೋ ಇಮ್ಮಿಡಿಯೇಟ್ ಆಗಿ ಧ್ಯಾನ ಇದಕ್ಕೆ ಅದ್ರ ಇದು ಉಸಿರಾಟದ ಮೇಲೆ ಬರ್ತಾ ಇದೆ. ಇವಾಗ ಅದ್ ಬರ್ತಿದೆ ಅನ್ನುವಾಗ್ಲೇ ಉಸಿರಾಟಕ್ಕೆ ಕನೆಕ್ಟ್ ಆಗುತ್ತೆ ಮ್ಯಾಟ್ ಹಾಕೊಂಡಿದ್ರೆ. ವೆರಿ ಅಷ್ಟು ನನಗೆ ಇದಾಯ್ತು. ಅದಕ್ಕೆ ನಿನ್ನೆ ನಿಮ್ ಇನ್ನೊಂದ್ರಲ್ಲಿ ಅದ್ ಹಾಕಿ ಇದನ್ನ ವಿತೌಟ್ ಅಂದ್ರೆ ನೀವು ಫಿಸಿಕಲ್ ಆಗಿ ಅಲ್ಲಿಲ್ಲ ಅಥವಾ ಈ ತರ ಇದ್ರಲ್ಲಿ ಇಲ್ಲ, ಹಿಂದೆ ಮಾಡಿರೋದು. ಆದ್ರೆ ನೀವು ಅಲ್ಲಿ ಇದೀರಾ, ನನಗೆ ಆ ಪ್ರೋಸೆಸ್ ಮಾಡ್ತಿದ್ದು ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಕೃತಜ್ಞತೆ ಹೇಳ್ತಾ ಬಂದೆ. ಈಗ ಮನೇಲಿ ಏನಾನ ರೇಗಾಡಿದ್ರು ಇವಾಗ ರಿಯಾಕ್ಟ್ ಮಾಡ್ಬೇಕಾ ರೆಸ್ಪಾಂಡ್ ಮಾಡ್ಬೇಕಾ ಅನ್ನೋದು ಖಂಡಿತವಾಗಿ ನನ್ಗೆ ಅರ್ಥ ಆಗ್ತಾ ಇದೆ. ಆಮೇಲೆ ಕೋಪ ಅಂದ್ರೆ ನನಗ್ ಬೇಕಾದಾಗ ಕೋಪನ ತಾಳಬಹುದು. ಯಾವಾಗ್ಲೂ ಕೋಪದಲ್ಲಿ ಇಲ್ಲ. ಇವಾಗ ನನ್ನ ಕೋಪದ ಒಳಗಡೆ ನಾನಿದ್ದೆ, ಕೋಪದ ಒಳಗಿಂದ ಆಚೆ ಬಂದಿದ್ದೀನಿ. ನಂಗೆ ಬೇಕು ಅಂದ್ರೆ ಕೋಪ ಬರ್ಸ್ಕೊಬಲ್ಲೆ. ನಿನ್ನೆಯಿಂದ ನನ್ಗೆ ಆ ಪ್ರೋಸೆಸ್ ಆಗ್ತದೆ. ಬೇಕಾದಾಗ ನೋಡುದು. ನನ್ ಮಗನು ಬೆಳಗ್ಗೆ ಏನೋ ಅಮ್ಮ ಈ ಕೂತು 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 ಏನೋ ಚೇಂಜ್ ಆಗ್ಬಿಟ್ಟಿದೆ, ಏನೋ ಸುಮ್ಕೊಳ್ಳೋಣ ಚೇಂಜ್ ಆಗ್ಬಿಟ್ಟೆ. ಆಮೇಲೆ ಒಂದು ಮಾಡ್ಕೊಂಡೆ ನಾನ್ ನಿನ್ನೆ, ನನ್ಗೆ ಒಳಗಿಂದ ಬಂದಂತ ವಾಯ್ಸು. ಇವಾಗ ನಾನು ನನ್ ಮಗ ಏನೋ ಆರ್ಗ್ಯೂ ಮಾಡ್ತಾ ಇರ್ತೀವಲ್ಲ ಮೇಡಮ್, ಅದೇನಾಗುತ್ತೆ ಆರ್ಗ್ಯುಮೆಂಟ್ ಇದಾಗ್ಲಿಲ್ಲ, ಅದೇ ರಿಯಾಕ್ಷನ್ ನಡೀತಾ ಇದೆ ಅಂದಾಗ ಕೋಪಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ನಾವಿಬ್ರು ಹಂಗ್ ಮಾಡ್ತಾ ಇದ್ರೆ ನಮ್ಮ ಹಸ್ಬೆಂಡು ತೂತು ಮೈ ಅಂತ 3 ಸತಿ ಹೇಳ್ಬೇಕು. ಇಲ್ಲ ನಮ್ ಹಸ್ಬೆಂಡು ನನ್ ಮಗ ಆತರ ಏನಾನೋ ಒಂದು ಅವ್ರ ಆರ್ಗ್ಯುಮೆಂಟ್ ಇದ್ರೆ ನಾನ್ ಹೇಳ್ಬೇಕು. ಹಾಗೇನೆ ನಾವಿಬ್ರು, ನಾನು ನಮ್ಮ ಹಸ್ಬೆಂಡ್ ಏನಾರ ಮಾತಾಡ್ತಿರುವಾಗ ನಾವ್ ಆತರ ಆರ್ಗ್ಯುಮೆಂಟ್ ಇಳಿದ್ರೆ ಅವೇರ್ನೆಸ್ ಬರಕ್ಕೆ ನನ್ ಮಗ ತೂತು ಮೈ 3 ಸಲ ಹೇಳ್ಬೇಕು ಅನ್ನೋ ಒಂದು ಹೇಳಿದ್ರು. ಅದನ್ನೇ ಒಂಥರ ಆಟ ತರ ಅಭ್ಯಾಸ ಮಾಡ್ಕೊಂಡ್ವಿ. ಸೊ ಇವಾಗ ಏನಾಗ್ತಿದೆ, ಆ ಲೆವೆಲ್ ರೀಚ್ ಆಗ್ತಾನೆ ಇಲ್ಲ. ಆರ್ಗ್ಯೂ ಬರ್ತಾ ಇದೆ ಅಂತಿದ್ದಾಗ್ಲ ಒಬ್ರಲ್ಲ ಒಬ್ರು ಅವೇರ್ನೆಸ್ ಕೊಡೋ ಹಂಗ ಆಗ್ತಾ ಇದೆ. ಅದಕ್ಕೆ ತುಂಬಾ ಥ್ಯಾಂಕ್ಸು. ಹಾಗೆ ಸಾರಿ ಕೂಡ. ನೆನ್ನೆ ಯಾರೋ ಭಾರತಿ ಮೇಡಮ್ ನಾನು ಫೋನ್ ಮಾಡಿ ಕೇಳ್ಕೊಂಡೆ, ನಾನೇನು ಡಿಸ್ಕನೆಕ್ಟ್ ಆಗ್ಬಿಟ್ಟಿದೀನ, ಏನು ಗೊತ್ತಾಗ್ತಿಲ್ಲ ನನಗೆ. ಅವ್ರು ಸಿಕ್ಬೇಕಾಗ್ತದೆ, ನನ್ಗೆ ಲೀಡ್ ಸಿಕ್ಬೇಕು. ಅದು ರೈಟ್ ರಾಂಗೋ ಏನ ಈ ಚಿಕ್ಕ ಮಕ್ಳು ಹಠ ಮಾಡುವಂಗೆ ನನಗೆ ತುಂಬಾ ಹಠ ಬಂದ್ಬಿಡ್ತು ನೆನ್ನೆ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಪಾಪ ಅವ್ರು ಹೇಳಿದ್ರು, ಅದೇ ಟೈಮ್ ಆಗ್ತಾ ಇದೆ, ಏನ್ ಮಾಡೋಣ. ಮೇಡಮ್ ಪಾಪ ಮೆಸೇಜ್ ಹಾಕಿದ್ರು. ನಾನ್ ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದೆ ಮೇಡಮ್, ಹಾಗಾಗಿ ಸರಿ ಕನೆಕ್ಟ್ ಆಗಕ್ ಆಗ್ತಾ ಇರ್ಲಿಲ್ಲ. ನಂಗೆ ನೆಟ್ವರ್ಕ್ ಇಶ್ಯೂಸು ತುಂಬಾ ಇತ್ತು, ಹಾಗಾಗಿ ಇಲ್ಲ. ಇನ್ನು ಇವತ್ತಿಂದ ಮತ್ತೆ ಬ್ಯಾಕ್ ಟು ಮೈಸೂರ್ ನಾರ್ಮಲ್ ಇರುತ್ತೆ. ಸೊ ಇವಾಗ ಇನ್ನೊಂದು ಮೀಟಿಂಗ್ ಇರೋದ್ರಿಂದ ಸೆಷನ್ ಎಂಡ್ ಮಾಡೋಣ. ಹಾಗೆ ಒಂದು ಅನೌನ್ಸ್ಮೆಂಟ್, ನಾಳೆಯಿಂದ 10 days ಮೈಂಡ್ ಟು ಮ್ಯಾಟರ್ ಅನ್ನುವ ವರ್ಕ್ಶಾಪ್ ನಡೀತಾ ಇದೆ. ಎಲ್ರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಲೆಟ್ ಅಸ್ ಎಂಡ್ ದ ಸೆಷನ್. ಮತ್ತೆ ನಾಳೆ ಭೇಟಿಯಾಗೋಣ ಮಾಸ್ಟರ್.